ಸಾಕ್ಷಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಇವತ್ತಿನ ದಿನದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಮಾತುಗಳನ್ನು ಕೇಳಿ, ನಿಮ್ಮ ಹಾಡುಗಳನ್ನು ಹಾಡಿ, ನಿಮಗೆ ಆರಾಧನೆ ಮಾಡಿ ಆನಂದ ಪಡುವಂತಹ ಈ ಅವಕಾಶವನ್ನು, ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿರುವುದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನೀವು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಮೇಲುಗಳ ನಿಮಿತ್ತ ನಿಮ್ಮ ಕೃತಜ್ಞತೆ ಹೇಳ್ತಾ, ಹಾಗೆ ನಿಮ್ಮ ಮಕ್ಕಳ ಮಧ್ಯದಲ್ಲಿ ನಿಮ್ಮ ಸಂದೇಶವನ್ನು, ವಾಕ್ಯವನ್ನು ಹಂಚಿಕೊಳ್ಳುವಂತಹ ಭಾಗ್ಯವನ್ನು ನೀವು ನನಗೆ ಕೊಟ್ಟಿರೋದಕ್ಕೋಸ್ಕರ ಇನ್ನೊಂದು ಸಾರಿ ಕೃತಜ್ಞತೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರತ್ಯಕ್ಷ ಗುಡಾರದ ವಿವರಣೆ, ಭಾಗ 1. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರತ್ಯಕ್ಷ ಗುಡಾರದ ವಿವರಣೆ, ಭಾಗ 1. ಇಷ್ಟಕ್ಕೂ ಯಾವುದರ ಬಗ್ಗೆ ಈ ಸಂದೇಶ? ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರತ್ಯಕ್ಷ ಗುಡಾರವನ್ನು ಏರ್ಪಾಟು ಮಾಡಬೇಕು ಅಂತ ಹೇಳಿದರು. ಅದು ನಮಗೆ ಗೊತ್ತಾ? ಟ್ಯಾಬರ್ನೆಕಲ್ ಅಂತ ಹೇಳಿ ಕರಿತೀವಿ ಅದನ್ನು. ಮೋಶೆಯ ಹತ್ರ ನಾನು ಹೇಳುವಂತಹ ಅಳತೆಯ ಪ್ರಕಾರ ಒಂದು ಪ್ರತ್ಯಕ್ಷ ಗುಡಾರವನ್ನು ನಾನು ವಾಸ ಮಾಡಲಿಕ್ಕೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ನೋಡ್ತಿದ್ದೀವಿ. ಓಕೆ, ಇವತ್ತು ಮೊದಲನೇ ಭಾಗವನ್ನು ಆಲೋಚನೆ ಮಾಡಿ ನೋಡೋಣ. ಇನ್ನು ಆಳವಾಗಿ ಮುಂದೆ ಬರುವಂತಹ ಭಾಗಗಳು 2ನೇ ಭಾಗ, 3ನೇ ಭಾಗದಲ್ಲಿ ನೋಡ್ತಾ ಹೋಗೋಣ. ಶುರು ಮಾಡೋಣ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಒಂದು ವಚನವನ್ನು ಓದ್ಕೊಂಡು ಶುರು ಮಾಡೋಣ. ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಚನ. ಸಾಕು ಪ್ರಿಯರೇ, ಸಾಕು. ಮೋಶೆನ ದೇವರು ಕರೆತು ಒಂದು ಮಾತನ್ನು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ನಾನು ಅವರ ಮಧ್ಯ ವಾಸ ಮಾಡಲಿಕ್ಕೋಸ್ಕರ ನೀವೇನು ಕಟ್ಟಿಸ್ಬೇಕು? ಒಂದು ದೇವಸ್ಥಾನ ಅಥವಾ ಒಂದು ದೇವಾಲಯವನ್ನು ಕಟ್ಟಿಸಬೇಕು. ಆ ದೇವಾಲಯಕ್ಕೆ ಹೆಸರೇ ಪ್ರತ್ಯಕ್ಷ ಗುಡಾರ. ಇನ್ನೊಂದು ಸರಿ ಓದೋಣ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಎಲ್ಲಿ ವಾಸ ಮಾಡಬೇಕಂತ ದೇವರು? ಜನರ ಮಧ್ಯದಲ್ಲಿ. ಯಾರು ಹೇಳ್ತಿರುವಂತಹದ್ದು ಈ ಮಾತು? ನಾನು ಜನರ ಮಧ್ಯದಲ್ಲಿ ವಾಸ ಮಾಡಬೇಕು. ನಮಗೆ ಪರಲೋಕ ಎಲ್ಲ ಇಲ್ವಾ? ಹಾಗಿದ್ರೆ ಅಷ್ಟು ದೊಡ್ಡ ಲೋಕ ಇದೆಯಲ್ವಾ? ಅಷ್ಟೊಂದು ಕೋಟಿ ದೇವದೂತರು ನಿಮ್ಮನ್ನು ಆರಾಧನೆ ಮಾಡ್ತಿದ್ದಾರಲ್ವಾ ಅಂತ ಹೇಳಿ ಕೇಳಿದ್ರೆ, ದೇವರ ರಿಕ್ವೆಸ್ಟ್ ಒಂದೇ ಮನುಷ್ಯರ ಹತ್ರ: ನಾನು ನನ್ನ ಮಕ್ಕಳ ಮಧ್ಯ ವಾಸ ಮಾಡಬೇಕು. ಈ ಮಾತನ್ನು ಆ್ಯಕ್ಚುಲಾಗಿ ನಾವು ಹೇಳಬೇಕಲ್ವ ದೇವ್ರ ಹತ್ರ? ನಾವು ಹೇಳಬೇಕಾಗಿರುವಂತಹ ಮಾತು. ತಂದೆ, ನೀನು ನಮ್ಮ ಜೊತೆ ವಾಸ ಮಾಡು ಅಂತ ಹೇಳಿ ನಾವು ಹೇಳಬೇಕಾಗಿರುವಂತಹ ಮಾತು. ಅನ್ಫಾರ್ಚುನೇಟ್ಲಿ ಯಾರು ಹೇಳ್ತಿದ್ದಾರೆ ಈ ಮಾತನ್ನು? ದೇವರು ಹೇಳ್ತಿದ್ದಾರೆ. ಪರಲೋಕದಲ್ಲಿರುವಂತಹ ಮಹಾಪರಿಶುದ್ಧರು ಈ ಭೂಮಿ ಮೇಲಿರುವಂತಹ ಪಾಪಿಗಳಾಗಿರುವಂತಹ ಮಣ್ಣಿನ ದೇಹವನ್ನು ಹೊತ್ತಿರುವಂತಹ ನಮ್ಮ ಹತ್ರ ಏನು ಹೇಳ್ತಿದ್ದಾರೆ? ನಾನು ನಿಮ್ಮ ಮಧ್ಯ ವಾಸ ಮಾಡಬೇಕು. ಆ ದೇವರ ಆಕಾಂಕ್ಷೆ, ಬಯಕೆಯನ್ನು ಒಂದು ಸಾರಿ ನೋಡಿ ಪ್ರಿಯರೇ. ನಮ್ಮ ಮಧ್ಯ ವಾಸ ಮಾಡುವಂತಹದ್ದು ಏನು? ನಮ್ಮ ಬಲಹೀನತೆಗಳು ನಮಗೆ ಗೊತ್ತಲ್ವ? ಇದು ಎಂಥ ಶರೀರ? ನಾವು ಧರಿಸ್ಕೊಂಡಿರುವಂತಹದ್ದು ಎಂಥ ಶರೀರ? ಮಣ್ಣಿನ ಶರೀರ. 3 ದಿನ ಸ್ನಾನ ಮಾಡಿಲ್ಲ ಅಂದರೆ ಏನಾಗುತ್ತೆ ಈ ಶರೀರಕ್ಕೆ? ಹೌದಾ? ಸಹಿಸ್ಲಿಕ್ಕಾಗತ್ತಾ ಆ ಗಲೀಜನ್ನು? ಇಲ್ಲ. ಆ ರೀತಿಯಾಗಿರುವಂಥ ಶರೀರ, ಸಮಸ್ತ ವಿಧವಾಗಿರುವಂತಹ ಮಲಮೂತ್ರಗಳು ತುಂಬಿ, ಬೆವರು ಹರಿದು, ನಾನು ಹೇಳಲಿಕ್ಕಾಗೋದಿಲ್ಲ ಈ ಶರೀರ ಎಂಥ ಒಂದು ರೀತಿಯಾಗಿರುವಂತಹ, ಅಂದರೆ ನಮ್ಮ ದೃಷ್ಟಿಯಲ್ಲಿ ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಮಾತಾಡ್ಕೊಬೇಕು ಅಂತ ಹೇಳಿದ್ರೆ, ಸಮಸ್ತ ವಿಧವಾಗಿರುವಂತಹ ಕಸ ತುಂಬಿರುವಂತಹ ಜಾಗ ಅಂದರೆ ನಮ್ಮ ಶರೀರನೇ. ನಿಜವಾಗ್ಲೂ ನಮ್ಮಂತಹ ಶರೀರವನ್ನು ಹೊತ್ಕೊಂಡಿರುವಂತಹ ಮನುಷ್ಯರ ಹತ್ರ ದೇವರು ಏನು ಹೇಳ್ತಿದ್ದಾರೆ? ನಾನು ನಿಮ್ಮ ಮಧ್ಯ ವಾಸ ಮಾಡಬೇಕು. ಇನ್ನೊಂದು ಸ್ವಲ್ಪ ಕಾಲ ಆದಮೇಲೆ ದಾವೀದ ನೀಡುವಂತಹ ವಿಜ್ಞಾಪನೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ? ನಾನು ನಿಮಗೋಸ್ಕರ ಆಲಯ ಕಟ್ತೀನಿ ಅಂತ ಹೇಳಿ ಅವರ ಮಗನ ಕೈಯಲ್ಲಿ ಚಿನ್ನದ ಆಲಯವನ್ನು ಕಟ್ಟಿಸಿದ್ರಲ್ವ? ಅವಾಗೇನು ಹೇಳ್ತಾರೆ ದೇವರು? ಚಿನ್ನದ ಆಲಯದಲ್ಲಿ ವಾಸ ಮಾಡುವಂತಹ ಅಪೇಕ್ಷೆಯನ್ನು ತನ್ನ ಮಕ್ಕಳು ಇಟ್ಕೊಂಡಿದ್ದಾಗ ದೇವರು ಬಂದು ಈ ಚಿನ್ನದ ಆಲಯದಲ್ಲಿ ವಾಸ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ತನ್ನ ಮಕ್ಕಳು ಇಟ್ಕೊಂಡಿರ್ಬೇಕಾದ್ರೆ ಅವಾಗೇನಂತಾರೆ? ದೇವರು? ನಾನು ವಾಸ ಮಾಡ್ತೀನಿ ಅಂತಾರೆ? ಏನಂತಾರೆ ಗೊತ್ತಿಲ್ವ ನಮಗೆ? ಬೇಗ ಹೇಳಬೇಕು. ಏನಂತಾರೆ? ಆಕಾಶ ನನ್ನ ಸಿಂಹಾಸನ, ಈ ಭೂಮಿ ನನಗೆ
ಪಾದಪೀಠ. ಚಿನ್ನದ ಆಲಯದಲ್ಲಿ ನೀವು ವಾಸ ಮಾಡೋದಿಲ್ವಾ? ಇಲ್ಲ. ನಾನು ಎಲ್ಲಿ ವಾಸ ಮಾಡ್ತೀನಿ? ನನ್ನ ಮಕ್ಕಳ ಮಧ್ಯದಲ್ಲಿ. ಇಷ್ಟಕ್ಕೂ ದಾವೀದನೇ ಹೋಗಿ ದೇವರ ಹತ್ರ ಅಪ್ರೋಚ್ ಆಗ್ತಾರೆ, ನಾನು ಒಂದು ಆಲಯವನ್ನು ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊಲೊಮೋನನು ತನ್ನ ಹಸ್ತಕೃತ್ಯ ಅಂದರೆ ತಾನೇ ಅದನ್ನು ಕಟ್ಟಿಸ್ತಾರೋ, ಆ ಆಲಯವನ್ನು ಕಟ್ಟಿಸ್ತಾರೆ. ಅವರು ಕಟ್ಟಿಸಿದಂಥ ಆಲಯದಲ್ಲಿ ದೇವರು ವಾಸ ಮಾಡ್ತಿಲ್ಲ. ಆದರೆ ದೇವರೇ ಏನು ಕೇಳ್ತಿದ್ದಾರೆ ಗೊತ್ತಾ ಇಲ್ಲಿ? ಅದಕ್ಕಿಂತ ಮುಂಚೆ ಹೇಳಿರುವಂಥ ಸಂದರ್ಭ ನಾವು ಓದಿರುವಂತಹದ್ದು ಏನಂತಿದ್ದಾರೆ? ಮೋಶೆ ಒಂದು ಆಲಯವನ್ನು ಕಟ್ಟಿಸ್ಬೇಕು. ಅದು ಎಲ್ಲಿರಬೇಕು? ನನ್ನ ಮಕ್ಕಳ ಮಧ್ಯ. ಎಷ್ಟು ದೊಡ್ಡ ವಿಚಾರ, ನೀವು ಯೋಚನೆ ಮಾಡಿ ನೋಡಿ. ದೇವರು ಬಂದು ಮನುಷ್ಯರ ಮಧ್ಯ ವಾಸ ಮಾಡುವಂತಹದ್ದು ಎಷ್ಟು ದೊಡ್ಡ ವಿಚಾರ. ಅವಾಗವಾಗಿರುತ್ತಲ್ವ ಮನುಷ್ಯರಿಗೆ ಬಯಕೆ. ಆ ವ್ಯಕ್ತಿಯನ್ನು ನನ್ನ ಜೀವಮಾನ ಕಾಲದಲ್ಲಿ ಒಂದು ಸಾರಿ ನೋಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹ್ಯಾಂಡ್ ಶೇಕ್ ಮಾಡಿಬಿಟ್ಟೆ. ನನ್ನ ಜೀವನ ಧನ್ಯವಾಗಿರುವಂತಹದ್ದು. ಇದು ಆ ಥರ ಸಿಚುವೇಶನ್ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನಮ್ಮ ಜೊತೆ ನಮ್ಮ ಮಧ್ಯ ದೇವರು ಬಂದು ವಾಸ ಮಾಡುವಂತಹದ್ದು, ಆ ರೀತಿಯಾಗಿರುವಂಥ ಸಿಚುವೇಶನ್. ಪ್ರತ್ಯಕ್ಷ ಗುಡಾರದ ಮುಂಚೆ ಏನೇನು ನಡೀತು, ಯಾವ ಉದ್ದೇಶವನ್ನು ಇಟ್ಕೊಂಡು ದೇವರು ಪ್ರತ್ಯಕ್ಷ ಗುಡಾರವನ್ನು ನಿರ್ಮಾಣ ಮಾಡಲಿಕ್ಕೆ ಹೇಳಿದ್ರು ಅನ್ನುವಂತಹದ್ದನ್ನು ಮೊದಲನೇ ಭಾಗದಲ್ಲಿ ಇವತ್ತು ಮಾತಾಡ್ಕೊಳ್ತೇವೆ. ಇನ್ನು ಪ್ರತ್ಯಕ್ಷ ಗುಡಾರದ ಸ್ಪೆಸಿಫಿಕ್ಸ್, ಅದರ ಅಳತೆಗಳು, ಅದು ಯಾವ್ಯಾವ ಪದಾರ್ಥದಲ್ಲಿ ಮಾಡಲ್ಪಟ್ಟಿತ್ತು, ಏನಕ್ಕೋಸ್ಕರ ಆ ಪದಾರ್ಥದಲ್ಲೇ ಮಾಡಿಸಿದ್ರು ಅದನ್ನು, ಏನಕ್ಕೋಸ್ಕರ ಅಷ್ಟಷ್ಟು ಪಿಲ್ಲರ್ಗಳು ಅಷ್ಟಷ್ಟೇ ಇರಬೇಕು ಅಂದರು ದೇವರು ಅನ್ನುವಂತಹದ್ದು ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಓಕೆ, ಈ ವಾರ ಏನು ಮಾತಾಡ್ಕೊಳ್ತಿದ್ದೇವೆ? ಇಷ್ಟಕ್ಕೂ ಆ ಪ್ರತ್ಯಕ್ಷ ಗುಡಾರವನ್ನು ಏರ್ಪಾಟು ಮಾಡಿ ಅಂತ ದೇವರು ಹೇಳಿದ ಆ ಮಾತಿನ ಹಿಂದೆ ಇದ್ದಂತಹ ಉದ್ದೇಶ ಏನು ಅದನ್ನು ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಹೌದಾ? ನೀವೇ ಒಂದು ಹೋಟ್ಲ್ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಎಲ್ಲೋ ಒಂದು ಚಿಕ್ಕದಾಗಿ ಒಂದು ಹಳ್ಳಿಯಲ್ಲಿ. ಚೀಫ್ ಮಿನಿಸ್ಟರ್ ಬಂದು ಹಂಗೆ ಬಂದಿದ್ರು, ಬಂದು ನಿಮ್ಮ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋದರು ಅಂತ ಅಂದ್ಕೊಳ್ಳಿ. ನಿಮಗಾಗುವಂಥ ಸಂತೋಷ ಎಷ್ಟು? ನಿಮಗೆ ಬಿಡಿ, ಲೋಕದ ಜನ ಇಟ್ಟಿದ್ರು ಅಂತ ಅಂದ್ಕೊಳ್ಳಿ ಅದೇ ಹೋಟ್ಲನ್ನು, ಅವ್ರಿಗಾಗುವಂಥ ಸಂತೋಷ ಎಷ್ಟು? ಈ ಜೀವನಕ್ಕೆ ಇಷ್ಟು ಸಾಕು ಅಂತ ಅನ್ಕೋತಾರೆ. ಹೌದಾ ಇಲ್ವಾ? ಶಭಾಷ್, ನೀನು ಬದುಕಿದ್ದಕ್ಕೂ ಸಾರ್ಥಕ ಆಯಿತು, ನಿನ್ನ ತಂದೆ ನಿನ್ನನ್ನು ಹೆತ್ತಿದ್ದಕ್ಕೂ ಸಾರ್ಥಕ ಆಯಿತು ಅನ್ಕೋತಾರೆ. ಮುಖ್ಯಮಂತ್ರಿಗಳು ಬಂದು ನಾನು ನಿರ್ಮಾಣ ಮಾಡಿರುವಂಥ ಈ ಚಿಕ್ಕ ಹೋಟ್ಲಲ್ಲಿ ಊಟ ಮಾಡುವಂತಹದ್ದು ಏನು? ಆವಾಗ ಮನುಷ್ಯರಿಗೆ ಖುಷಿ ಆಗುತ್ತೆ. ಆದರೆ ದೇವರು ನಾನೇ ಬಂದು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ ಮಕ್ಕಳ ಅಂತ ಹೇಳಿದ್ರೆ ನಮಗದ್ರ ಬೆಲೆ ಅರ್ಥ ಆಗ್ತಿಲ್ಲ. ಹೌದಾ ಇಲ್ವಾ? ನಾನು ನನ್ನ ಮಕ್ಕಳ ಮಧ್ಯದಲ್ಲಿ ವಾಸ ಮಾಡಬೇಕು. ನಿಮಗಿರುತ್ತಲ್ವ ಪ್ರಿಯರೇ, ತಂದೆ ತಾಯಿಗಳಾಗಿ ಆಸೆ. ಒಂದು 3-4 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ರಜೆ ಇತ್ತು ಅಂತ ಅಂದ್ಕೊಳ್ಳಿ. ನಿಮಗೂ ತಂದೆಯಾಗಿ ಏನು ಮಾಡಿರ್ತೀರಾ? ನೀವು ಅವ್ರ ಮಧ್ಯೆ ಕೂತ್ಕೊಂಡು ಅವ್ರನ್ನ ಸುತ್ತ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಊಟ ಮಾಡಿಸ್ಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲ ನೀವು ಮಾಡ್ತೀರಾ ಅಲ್ವಾ? ದೇವ್ರಿಗಿರುವಂಥ ಆಸೆ ಅದೇ. ಇವಾಗ ಹೇಳಿ, ದೇವರ ಆಸೆ ನ್ಯಾಯವಾಗಿರುವಂತಹದ್ದೇನಾ? ಒಂದು ತಂದೆ ಏನು ಕೋರ್ಕೊಬೇಕು ಅಷ್ಟನ್ನೇ ಅಲ್ವಾ ಕೋರ್ಕೊಳ್ತಿರುವಂತಹದ್ದು. ನಾನು ನನ್ನ ಮಕ್ಕಳ ಮಧ್ಯ ವಾಸ ಮಾಡಬೇಕು. ಇದು ಒಂದು ಸರಿ ಎಲ್ಲ ಹೇಳಿರುವಂತಹದ್ದು. ಈ ಮಾತು ಇನ್ನೂ ಎಷ್ಟು ಸಾರಿ ಹೇಳಿದ್ದಾರೆ ಅನ್ನುವಂತಹ ಒಂದು 3-4 ವಚನಗಳನ್ನು ಓದಿ ನೋಡೋಣ. ಯಾಜಕಕಾಂಡ 26ನೇ ಅಧ್ಯಾಯ 10ನೇ ವಚನದಿಂದ ಓದೋಣ. 10. ನೀವು ಬಹುದಿವಸದಿಂದ ಇಟ್ಟುಕೊಂಡಿರುವ ಹಳೆಯ ಧಾನ್ಯವನ್ನು ಊಟ ಮಾಡುವಿರಿ, ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ತೆಗೆಯುವಿರಿ. 11ನೇ ವಚನ, ನಾನು ನಿಮ್ಮ ನಡುವೆ ವಾಸ ಮಾಡುವೆನು. ಎಲ್ಲಿ ವಾಸ ಮಾಡ್ತಾರಂತೆ ದೇವರು? ನಮ್ಮ ನಡುವೆ, ಮನುಷ್ಯರ ಮಧ್ಯದಲ್ಲಿ. ಮತ್ತೆ ಅದೇ ರಿಕ್ವೆಸ್ಟಾ? ಹಿಂದೆ ಹೇಳಿದಂತಹ ಮಾತನ್ನೇ ಮತ್ತೆ ಹೇಳ್ತಿದ್ದಾರೆ. ಯಾರಾದರೂ ಒಬ್ಬರು ನಿಮ್ಮ ಹತ್ರ ಈ ಮಾತನ್ನು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಜೊತೆ ವಾಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬ್ರದರ್, ನೀವು ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ, ನೀವಿರುವಂಥ ಏರಿಯಾದಲ್ಲಿ ಮನೆ ಮಾಡಿದ್ರು ಸಾಕು ಅಂತ ಹೇಳಿ 3-4 ಸರಿ ಟಾರ್ಚರ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ನೀವೇನಂತೀರ? ಯಾರಪ್ಪ ಈ ವ್ಯಕ್ತಿ, ಬೆನ್ನಿಗೆ ಹತ್ತಿದ ಬೇತಾಳನ ಥರ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿ ನೀವು ತಿರಸ್ಕಾರ ಮಾಡ್ತೀರಾ. ನಿಜಾನಾ ಇಲ್ವಾ? ಇಲ್ಲಿ ದೇವರು ಮತ್ತೆ ಅದನ್ನು ಹೇಳ್ತಿದ್ದಾರೆ. ದೇವರೇ ಫೋರ್ಸ್ ಮಾಡ್ತಿದ್ದಾರೆ. ಏನಂತ? ನಾನು ನಿಮ್ಮ ನಡುವೆ, ನಿಮ್ಮ ಮಧ್ಯ ವಾಸ ಮಾಡಬೇಕು. ನಾನಾಗಲೇ ಹೇಳಿದ್ನಲ್ವ, ನಿಜವಾಗ್ಲೂ ಇದು ನಮ್ಮ ಬಾಯಿಂದ ಬರಬೇಕಾಗಿರುವಂತಹ ಮಾತು. ಆದರೆ ದೇವರು ಈ ಮಾತನ್ನು ಮಾತಾಡ್ತಿದ್ದಾರೆ. ಮಕ್ಕಳ, ನಾನು ನಿಮ್ಮ ಮಧ್ಯ ವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸ್ವರೂಪದಲ್ಲಿ, ನನ್ನ ಹೋಲಿಕೆಗೆ ಸರಿಯಾಗಿ ನಿಮ್ಮನ್ನು ಉಂಟು ಮಾಡ್ಕೊಂಡಿದ್ದೀನಲ್ವಾ? ನಿಮ್ಮನ್ನು ಉಂಟು ಮಾಡ್ಕೊಂಡಿದ್ದೆ ನಾನು ನಿಮ್ಮ ಮಧ್ಯ ವಾಸ ಮಾಡಲಿಕ್ಕೆ. ಆ ಚಾನ್ಸ್ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಇನ್ನೊಂದು ವಚನವನ್ನು ನೋಡೋಣ. ಯೆಹೆಜ್ಕೇಲನ ಗ್ರಂಥ 43ನೇ ಅಧ್ಯಾಯ 7ನೇ ವಚನ. 43:7. ಯಾವಾಗವರೆಗೂ ವಾಸ ಮಾಡ್ತಾರಂತೆ?
ಮಕ್ಕಳ ಮಧ್ಯದಲ್ಲಿ ಯಾವಾಗವರೆಗೂ ವಾಸ ಮಾಡ್ತಾರಂತೆ? ಸದಾಕಾಲ. ಯಾವಾಗಲೂ ಮಕ್ಕಳ ಮಧ್ಯದಲ್ಲಿರುವಂಥ ಆಸೆನ ದೇವರಿಗೆ. ಹೌದು, ಮಕ್ಕಳ ನಡುವೆ ಮಕ್ಕಳ ಜೊತೆ ಇರುವಂಥ ಆಸೆ ಇವತ್ತು ನೆನ್ನೆದು ಒಂದಿನ ಇರಬೇಕು 2 ದಿನ ಇರಬೇಕು ಅಂತ ಅಂದ್ಕೊಳ್ಳುವಂತಹದ್ದಲ್ವಂತೆ. ಸದಾಕಾಲ ತಮ್ಮ ಮಕ್ಕಳ ಜೊತೆನೇ ವಾಸ ಮಾಡಬೇಕು ಅನ್ನುವಂತಹ ದೇವರ ಬಯಕೆ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. 3ನೇ ಸಾಲಿಂದ ನಾನೇ ಓದ್ತಿದ್ದೀನಿ, ನೋಡ್ಕೊಳ್ಳಿ. 7ನೇ ವಚನ 3ನೇ ಸಾಲು. ಇಲ್ಲಿ ನಾನು ಇಸ್ರಾಯೇಲ್ಯರ ಮಧ್ಯೆ ಸದಾ ವಾಸಿಸುವೆನು. ಸದಾ. ನಿಮ್ಮನ್ನು ಕೋಟಿ ದೇವದೂತರು ಆರಾಧನೆ ಮಾಡ್ತಿದ್ದಾರಲ್ವಾ ಪರಲೋಕದಲ್ಲಿ ಅಂತ ಹೇಳಿ ಕೇಳಿದ್ರೆ, ಅದು ನನಗೆ ಯಾವ ಲೆಕ್ಕನೂ ಇಲ್ಲ ಅಂತಿದ್ದಾರೆ ದೇವರು. ಹೌದಾ? ನಿಮ್ಮನ್ನು ಪರಲೋಕದಲ್ಲಿ ಕೋಟಿ ದೇವದೂತರು ಆರಾಧಿಸ್ತಿದ್ದಾರೆ, ವರ್ಷಿಪ್ ಮಾಡ್ತಿದ್ದಾರೆ, ನಿಮಗೆ ಸೇವೆ ಮಾಡ್ತಿದ್ದಾರೆ. ನೀವು ಆ ಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬರೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ದೇವರನ್ನು ಕೇಳಿದ್ರೆ, ಅಲ್ಲಿ ನಡೀತಿರುವಂತಹ ಸರ್ವ ವಿಧವಾಗಿರುವಂತಹ ಆರಾಧನೆಯು ಘನತೆಯೂ ಸಹ ನನಗೆ ಯಾವ ಲೆಕ್ಕವೂ ಇಲ್ಲ. ನನಗೆ ಲೆಕ್ಕ ಅಂದರೆ ಯಾವುದು? ನನ್ನ ಮಕ್ಕಳ ಮಧ್ಯದಲ್ಲಿ ವಾಸ ಮಾಡಬೇಕು. ಇದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿದೆಯಾ ಪ್ರಿಯರೇ? ನೀವು ಹೇಳಿ. ದೇವರು ಮನುಷ್ಯರ ಮಧ್ಯ ವಾಸ ಮಾಡುವುದಕ್ಕಿಂತ, ಮನುಷ್ಯರ ಜೊತೆ ವಾಸ ಮಾಡುವುದಕ್ಕಿಂತ ಇನ್ನೂ ದೊಡ್ಡ ಆಶೀರ್ವಾದ ಅಂತ ಏನಾದರೂ ಇದೆಯಾ? ಅದರ ವಿಚಿತ್ರ ಏನೋ ಗೊತ್ತಿಲ್ಲ. ಕ್ರೈಸ್ತರು ನಾನು ನಿಮ್ಮ ಮಧ್ಯ ವಾಸ ಮಾಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಇದೊಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ಕೇಳ್ತಾರೆ. ನಿಜನಾ ಇಲ್ವಾ? ಇದೊಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ಕೇಳ್ತಾರೆ. ದೇವರು ಮಕ್ಕಳ ನಾನು ನಿಮ್ಮ ಮಧ್ಯ ವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನೀನು ನಮ್ಮ ಮಧ್ಯ ವಾಸ ಮಾಡುವಂತಹದ್ದೇನು ಬೇಡ, ನಾನು ಏನು ಕೇಳ್ತೀನೋ ಅಷ್ಟು ಕೊಟ್ಟು ಹೊರಟೋದ್ರೆ ಸಾಕು ಅಂತ ನಾವು. ಹೌದಾ ಇಲ್ವಾ? ನಾನು ಒಂದಷ್ಟು ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತೀನಿ, ಆ ಬೇಡಿಕೆಯನ್ನು ಈಡೇರಿಸಿ ನೀವು ಹೊರಟೋದ್ರೆ ಸಾಕು. ನಮ್ಮ ಮಧ್ಯ ಇರುವಂತಹದ್ದೆಲ್ಲ ಏನು ಬೇಕಾಗಿಲ್ಲ. ನಾನು ಯಾವಾಗಲೂ ನಿಮ್ಮ ಮಧ್ಯ ಇರಬೇಕು ಅಂದ್ಕೊಂಡಿದ್ದೀನಿ ಅಂತ ದೇವರು. ಹೌದಾ? ಅದಕ್ಕೆ ಹೇಳುವಂತಹದ್ದು, ಯಾವಾಗ ಒಬ್ಬ ಮನುಷ್ಯರು ರಿಕ್ವೆಸ್ಟ್ ಮಾಡ್ತಾರೋ ನಮ್ಮ ಹತ್ರ ಬಂದು, ಅವ್ರಿಗಿರುವಂತಹ ಬೆಲೆ ನಮ್ಮ ಹತ್ರ ಕಡಿಮೆ ಆಗೋಗುತ್ತೆ. ನಿಜಾನ? ಅದೇ ಆಗ್ತಿರುವಂತಹದ್ದಿಲ್ಲ ದೇವರಿಗೆ. ಇದು ನಾವು ಬೇಳಾಡಿದರೆ ಗೊತ್ತಾಗ್ತಿತ್ತು ಅದರ ಬೆಲೆ ಏನು ಅಂತ ಹೇಳಿ. ನೀವು ನಿಮ್ಮ ಮಕ್ಕಳ ಹತ್ರ ಬೇಳಾಡ್ತೀರಲ್ವಾ? ಒಂದು ವೇಳೆ ಮಕ್ಕಳನ್ನು ಸರಿಯಾಗಿ ಬೆಳೆಸದೇ ಇರುವಂತಹ ತಂದೆ ತಾಯಂದಿರು ಯಾರಾದರೂ ಇದ್ದರೆ ಈ ಲೋಕದಲ್ಲಿ, ಅವರು ತಮ್ಮ ಮಕ್ಕಳ ಹತ್ರ ಬೇಳಾಡ್ತಾರಲ್ವ, ಎಲ್ಲೋ ಒಂದು ಮೂಲೆಯಲ್ಲಿ ಜಾಗ ಕೊಡೋ, ಅನಾಥಾಶ್ರಮಕ್ಕೆ ತಳ್ಳಬೇಡ್ವೋ ಅಂತ ಬೇಳಾಡ್ತಾರಲ್ವ, ಆವಾಗ ಗೊತ್ತಾಗುತ್ತೆ ಪೇಯ್ನ್ ಹೇಗಿರುತ್ತೆ ಅಂತ. ಹೌದಾ ಇಲ್ವಾ? ದೇವರು ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು ಅಂತ ಅಂದ್ಕೊಂಡಿರ್ಬೇಕಾದ್ರೆ ಆ ಮಾತಿನ ಹಿಂದೆ ಇರುವಂತಹ ನೋವು ನಮ್ಗೆ ಅರ್ಥ ಆಗದೆ ಇರ್ಬೋದು. ಯಾವಾಗ ಅರ್ಥ ಆಗುತ್ತೆ? ಮಕ್ಕಳು ಅಮ್ಮ ಸಾಕು ಇನ್ನು ಅನಾಥಾಶ್ರಮಕ್ಕೆ ನಡಿ, ಅಪ್ಪ ಅನಾಥಾಶ್ರಮಕ್ಕೆ ನಡಿ, ವೃದ್ಧಾಶ್ರಮಕ್ಕೆ ಬಿಡ್ತೀನಿ ನಡಿ ಅಂತ ಹೇಳಿದಾಗ ಅವಾಗ ಅರ್ಥ ಆಗುತ್ತೆ. ಅವಾಗ ಇವ್ರು ಬೇಡಾಡ್ತಿರ್ತಾರೆ, ನಾನು ನಿಮ್ಮ ಮಧ್ಯ ವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಧ್ಯ ಇಲ್ಲಾಂದ್ರೂ ಮೂಲೆಯಲ್ಲಿ ಜಾಗ ಕೊಟ್ಟರು ಸಾಕು ಅಂತ ಬೇಡಾಡ್ತಿರ್ತೇವೆ. ಅವ್ರೇನು ಮಾಡ್ತಾರೆ? ಹೊರಗಡೆ ಕಳಿಸ್ತಾರೆ. ಆವಾಗ ಗೊತ್ತಾಗುತ್ತೆ ಆ ಪೇಯ್ನ್ ಹೇಗಿರುತ್ತೆ ಅಂತ ಹೇಳಿ. ಹೌದಾ? ಒಂದು ಸಾರಿ ತಂದೆ ತಾಯಂದಿರಿಂದ, ಮಕ್ಕಳಿಂದ ಸೆಪ್ರೇಟ್ ಆಗಿರುವಂತಹ ತಂದೆ ತಾಯಂದಿರನ್ನು ಮಾತಾಡಿಸಿ ನೋಡಿ. ಮಾತೆತ್ತಿದ್ರೆ ಅಳ್ತಿರ್ತಾರೆ, ಮಾತೆತ್ತಿದ್ರೆ ಗೋಳಾಡ್ತಿರ್ತಾರೆ, ಮಾತೆತ್ತಿದ್ರೆ ಕಿರ್ಚಾಡ್ತಿರ್ತಾರೆ. ಯಾಕೆ? ಆ ನೋವಂಥದ್ದು. ಮಕ್ಕಳು ತಮ್ಮ ಜೊತೆ ವಾಸ ಮಾಡುವಂಥ ಅವಕಾಶವನ್ನು ತಂದೆ ತಾಯಂದಿರಿಗೆ ಕೊಡದೇ ಇರಬೇಕಾದ್ರೆ ಆ ನೋವು ಹಂಗಿರುತ್ತೆ. ಅದಕ್ಕೆ ದೇವರು ಮನುಷ್ಯರ ಹಿಂದೆ ಬಿದ್ದಿದ್ದಾರೆ. ಏನಕ್ಕೋಸ್ಕರ? ನಾನು ನಿಮ್ಮ ಜೊತೆ ವಾಸ ಮಾಡಬೇಕು. ಪರಲೋಕ ನನಗೇನೂ ಅಲ್ಲ, ಅಲ್ಲಿ ನನಗೆ ಬೇಕಾಗಿರುವಂಥ ಸರ್ವ ಸಂಪದವೂ ಸರ್ವ ಐಶ್ವರ್ಯವೂ ಸಹ, ಸರ್ವ ರೀತಿಯಾಗಿರುವಂಥ ಆರಾಧನೆ ನಡೀತಿದ್ರೂ ಸಹ ಅದೇನೂ ಅಲ್ಲ ನನಗೆ. ನಾನು ನಿಮ್ಮ ಜೊತೆ ಇರಬೇಕು, ಅದು ನನಗೆ ಸ್ವರ್ಗ ಅಂತ ದೇವರು ಕೇಳ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಮೋಶೆಯನ್ನು ಕರೆದು ಏನಂತಾರೆ? ಸಬ್ಜೆಕ್ಟಿಗೆ ಮತ್ತೆ ರಿಟರ್ನ್ ಬರ್ತಿದ್ವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೋಶೆಯನ್ನು ಕರೆದು ಏನಂತಾರೆ? ನಮ್ಮ ಮಕ್ಕಳ ಮಧ್ಯೆ ನಾನು ವಾಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀನು ಅದಕ್ಕೋಸ್ಕರ ಏನು ಮಾಡಬೇಕು? ಪ್ರತ್ಯಕ್ಷ ಗುಡಾರ ಅಥವಾ ದೇವಾಲಯವನ್ನು ಕಟ್ಟಬೇಕು. ಇಲ್ಲೊಂದು ಚಿಕ್ಕ ಟೆಸ್ಟ್ ಇಡ್ತಾರೆ ದೇವರು. ಏನಾ ಟೆಸ್ಟ್? ಏನು? ನಾನು ವಾಸ ಮಾಡಲಿಕ್ಕೆ, ನಾನು ನಿಮ್ಮ ಮಧ್ಯ ವಾಸ ಮಾಡಲಿಕ್ಕೆ ನೀವು ದೇವಾಲಯವನ್ನು ಕಟ್ಟಿಸಬೇಕು. ಅದರ ಜೊತೆ ಒಂದು ಚಿಕ್ಕ ಟೆಸ್ಟನ್ನು ಇಡ್ತಾರೆ. ಏನು? ನನಗೋಸ್ಕರ ನೀವು ದೇವಾಲಯ ಕಟ್ಟಬೇಕು, ಆ ದೇವಾಲಯಕ್ಕೆ ಏನು ಬೇಕೋ ನಾನಂತೂ ಕೊಡೋದಿಲ್ಲ ಅಂತಾರೆ. ಹೌದಾ? ನನಗೋಸ್ಕರ ನೀವು ದೇವಾಲಯವನ್ನು ಕಟ್ಟಬೇಕು, ನಾನು ವಾಸ ಮಾಡಲಿಕ್ಕೋಸ್ಕರ. ಆದರೆ ಆ ದೇವಾಲಯವನ್ನು ಕಟ್ಟಿಸ್ಲಿಕ್ಕೋಸ್ಕರ ನನ್ನ ಕಡೆಯಿಂದ ನಾನು ಏನನ್ನೂ ಏನು ಮಾಡೋದಿಲ್ಲ? ಕೊಡೋದಿಲ್ಲ. ಯಾರು ಹಾಕಿ ಕಟ್ಟಬೇಕು ಹಾಗಿದ್ರೆ? ಇಸ್ರಾಯೇಲ್ಯರು. ನೀವೇ ಹಾಕಿ ನನಗೋಸ್ಕರ ಒಂದು ದೇವಾಲಯವನ್ನು ಕಟ್ಟಿಸಬೇಕು.
ಅಲ್ಲೊಂದು ಲಿಸ್ಟ್ ಆಫ್ ಐಟಮ್ಸ್ ಹೇಳ್ತಾರೆ, ಯಾವುದನ್ನು ಕಾಣಿಕೆಯಾಗಿ ತೊಗೊಬೇಕು ದೇವಾಲಯಕ್ಕೋಸ್ಕರ ಅಂತ ಹೇಳಿ ಒಂದು ಲಿಸ್ಟ್ ಆಫ್ ಐಟಮ್ಸ್ ಹೇಳ್ತಾರೆ. ಸುಮಾರು ಜನ ಅದನ್ನು 15 ಅಂತ ಕ್ಲಾಸಿಫೈ ಮಾಡ್ತಾರೆ, ಸುಮಾರು ಜನ 12, 13 ಅಂತಲೂ ಕ್ಲಾಸಿಫೈ ಮಾಡ್ತಾರೆ ಆ ಐಟಮ್ಗಳ ಸಂಖ್ಯೆಯನ್ನು. ಆ ಐಟಮ್ಸಲ್ಲಿ ಲೋಹಗಳು ಇರುತ್ತೆ, ಏನೇನು ಹಾಕಿ ಆಲಯವನ್ನು ಕಟ್ಟಿಸ್ಬೇಕು ಅಂತ ಹೇಳಿ ದೇವರು ಲಿಸ್ಟನ್ನು ಕೊಡ್ತಾರೆ. ಲಿಸ್ಟ್ ಕೊಟ್ಟು ಈ ಲಿಸ್ಟಲ್ಲಿರುವಂತಹ ನಾನು ಯಾವುದು ಕೊಡೋದಿಲ್ಲ, ನೀವೇ ತಂದು ಈ ಲಿಸ್ಟಲ್ಲಿರುವಂಥ ಐಟಮ್ಸನ್ನು ಹಾಕಿ ಆಲಯವನ್ನು ಕಟ್ಟಬೇಕು. ಆ ಲಿಸ್ಟಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಈ ರೀತಿಯಾಗಿರುವಂತಹ ಲೋಹಗಳಿರುತ್ತೆ, ಬೇರೆ ಬೇರೆ ಬಣ್ಣಗಳಿರುತ್ತೆ, ಬೇರೆ ಬೇರೆ ದಾರಗಳನ್ನು ಕೇಳಿರ್ತಾರೆ, ಬೇರೆ ಬೇರೆ ಸುಗಂಧ ದ್ರವ್ಯಕ್ಕೆ ಬೇಕಾಗಿರುವಂಥ ಐಟಮ್ಗಳನ್ನು ಕೇಳಿರ್ತಾರೆ. ಒಂದು ಸಾರಿ ನೋಡೋಣ, ಅದೇ ವಿಮೋಚನ ಕಾಂಡ 25ನೇ ಅಧ್ಯಾಯ 3ನೇ ವಚನವನ್ನು ಓದೋಣ. ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವ್ಯಾವೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲ, ಧೂಮ್ರ, ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದೊಗಲುಗಳು, ಕಡಲು ಹಂದಿಯ ಅಂದರೆ ಸೀಕವ್ ಅಂತ ಕರಿತೀವಿ, ಕಡಲು ಹಂದಿ ಅಂದರೆ ನೀವು ನೋಡುವಂಥ ಹಂದಿ ಅಲ್ಲ. ನೆಕ್ಸ್ಟ್, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನೆ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೇಧಕ ರತ್ನಗಳು, ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ. ಈ ಲಿಸ್ಟ್ ಆಫ್ ಐಟಮ್ಸನ್ನು ಯಾರು ಕೊಡಬೇಕು? ಇಸ್ರಾಯೇಲ್ಯರು ಕೊಡಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಸಂದೇಶವನ್ನು ತಪ್ಪಾಗಿ ದಯವಿಟ್ಟು ಇಂಟರ್ಪ್ರೇಟ್ ಮಾಡಬಾರ್ದು. ಹಾಗಿದ್ರೆ ಸಂಘದಲ್ಲಿ ಏನನ್ನು ಆಶಿಸ್ತಿದ್ದಾರೆ, ಅದಕ್ಕೋಸ್ಕರ ಇಸ್ರಾಯೇಲ್ಯರು ಈ ಥರ ಕೊಡಬೇಕು ಅಂತ ದೇವರು ಕೇಳಿರುವಂಥ ಸಂದೇಶವನ್ನು ಹೇಳ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ದೇವಾಲಯದ ಸಂದೇಶವನ್ನು ಶುರು ಮಾಡಿದ್ದೀವಿ, ಅದರಲ್ಲಿ ಪಾರ್ಟ್ ಮಿಸ್ ಆಗಬಾರ್ದು. ದೇವರು ಯಾವ ಉದ್ದೇಶವನ್ನು ಇಟ್ಕೊಂಡು ಆಲಯವನ್ನು ಕಟ್ಟಲಿಕ್ಕೆ ಹೇಳಿದ್ರು, ಯಾವ ಉದ್ದೇಶವನ್ನು ಇಟ್ಕೊಂಡು ನೀವೇ ಅದಕ್ಕೆ ಸಾಮಾನು ತಂದು ಹಾಕಬೇಕು ಅಂತ ಹೇಳಿದ್ರು ಅನ್ನುವಂತಹದ್ದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾತ್ರ ಮಾಡ್ತಿದ್ದೇನೆ. ಓಕೆ, ಇದು ನಿಮಗೋ ಅಥವಾ ನೀವು ತೊಗೊಂಬರಬೇಕು ಕಾಣಿಕೆಯನ್ನು, ಖಂಡಿತವಾಗ್ಲೂ ಆ ಉದ್ದೇಶವನ್ನು ಇಟ್ಕೊಂಡು ಈ ಸಂದೇಶವನ್ನು ಮಾಡ್ತಿಲ್ಲ. ಓಕೆ, ಎಷ್ಟವರೆಗೂ ಆಲೋಚನೆ ಮಾಡಿದ್ದೀವಿ ಇವಾಗವರೆಗೂ? ಆ ದೇವಾಲಯವನ್ನು ಕಟ್ಟು ಅಂತ ಹೇಳಿದಾಗ ದೇವರು ಮೋಶೆಗೆ ಅದರ ಹಿಂದೆ ಇದ್ದಂತಹ ಉದ್ದೇಶ ಏನು ಅಂತ ಅರ್ಥ ಆಯಿತು ನಮಗೆ. ನಾನು ನನ್ನ ಮಕ್ಕಳ ಮಧ್ಯವಾಸ ಮಾಡಬೇಕು, ಅದು ಅದರ ಹಿಂದೆ ಇರುವಂತಹ ಪ್ರೈಮ್ ಫೋಕಸ್, ಪ್ರೈಮ್ ಆಬ್ಜೆಕ್ಟಿವ್. ಓಕೆ, ಈಗ ಕಟ್ಟು ಅಂತ ಹೇಳಿಬಿಟ್ಟು ಲಿಸ್ಟನ್ನು ಕೊಟ್ಟರೆ ಈ ಕಾಣಿಕೆಯನ್ನು ಎಲ್ಲ ಯಾರ ಹತ್ರ ತರಿಸ್ಬೇಕು? ನೀನು ಇಸ್ರಾಯೇಲ್ಯರ ಹತ್ರ ತರಿಸ್ಬೇಕು. ಏನಕ್ಕೋಸ್ಕರ ಇಸ್ರಾಯೇಲ್ಯರ ಹತ್ರ ತರಿಸು ಅಂತ ಹೇಳಿರ್ಬೋದು? ಹೇಳಿ, ಏನಕ್ಕೋಸ್ಕರ? ದೇವ್ರ ಹತ್ರ ಇಲ್ಲದೇನಾ? ದೇವ್ರ ಹತ್ರ ಈ ಐಟಮ್ಗಳಿರಲಿಲ್ವಾ? ಇವಾಗ ಲಿಸ್ಟ್ ಕೊಟ್ಟಂತಹ ಐಟಮ್ ದೇವ್ರ ಹತ್ರ ಇರಲಿಲ್ವಾ? ಆ ಪ್ರಶ್ನೆನೇ ತಪ್ಪು. ಇಷ್ಟಕ್ಕೂ ಆಕಾಶ ಭೂಮಿ ಅದರಲ್ಲಿರುವಂತಹ ಸಮಸ್ತವು ದೇವರತ್ತೆ. ಹಾಗಾದರೆ ಏನಕ್ಕೋಸ್ಕರ ಇಸ್ರಾಯೇಲ್ಯರು ತಂದು ಹಾಕಿ ಕಟ್ಟಬೇಕು ಅಂತ ಹೇಳಿದ್ರು? ಯಾವಾಗೂ ಪ್ರೀತಿಯನ್ನು ನೋಡಿ ಅಭ್ಯಾಸ ನಮಗೆ, ನಿಜನಾ ಇಲ್ವಾ? ಈ ಸೃಷ್ಟಿಯನ್ನೆಲ್ಲ ನೋಡಬೇಕಾದ್ರೆ ಇದರಲ್ಲಿರುವಂಥ ಹಣ್ಣು, ತರಕಾರಿ, ಅದು ಇದು, ಚಿಕನ್ನು, ಮಟನ್ನು, ದೇವರು ಕೊಟ್ಟಿರುವಂಥ ವೆರೈಟಿಗಳನ್ನೆಲ್ಲ ತಿನ್ನಬೇಕಾದ್ರೆ ದೇವರ ಪ್ರೀತಿ ಮಾತ್ರ ನಮಗೆ ಅರ್ಥ ಆಗುತ್ತೆ. ಯಾವಾಗಲೂ ಸಹ ನಮ್ಮ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಒಂದು ಚಾನ್ಸ್ ಬೇಕಲ್ವ? ಮಕ್ಕಳಾಗಿರುವಂತಹ ನಮ್ಮ ಪ್ರೀತಿಯ ತಂದೆ ಮೇಲೆ ಎಷ್ಟಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಒಂದು ಚಾನ್ಸ್ ಬೇಕಲ್ವ? ಅದಕ್ಕೆ ದೇವರು ಏನಂತಿದ್ದಾರೆ, ಆ ಚಾನ್ಸನ್ನು ಕೊಡ್ತಿದ್ದೀನಿ. ನಾನೇನು ಐಟಮ್ಗಳನ್ನು ಕೊಡೋದಿಲ್ಲ. ಯಾರು ಹಾಕಬೇಕು? ಇಸ್ರಾಯೇಲ್ಯರೇ ಹಾಕಿ ಕಟ್ಟಬೇಕು. ಅಂದ್ಕೊಂಡಿರುವಂಥವರಿಗೆ, ನಂಬಿರುವಂಥವರಿಗೆ ಅದೊಂದು ದೊಡ್ಡ ಅವಕಾಶ. ನಾನು ದೇವಾಲಯಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತಹದ್ದು ಅನ್ನುವಂತಹದ್ದು ದೊಡ್ಡ ಅವಕಾಶ. ಹೌದಾ? ಇಷ್ಟಕ್ಕೂ ಇಸ್ರಾಯೇಲ್ಯರನ್ನು ಬೈಕೊಂಡೇ ಅಭ್ಯಾಸ ಅಲ್ವ ನಮಗೆ. ಇಸ್ರಾಯೇಲ್ಯರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ದಾರಿಯಲ್ಲಿ ದೇವ್ರ ಮಾತು ಕೇಳಲಿಲ್ಲ, ಇದು ಅದು ಎಲ್ಲ. ಇಸ್ರಾಯೇಲ್ಯರು ಮಾಡಿರುವಂಥ ಒಳ್ಳೆ ಕೆಲಸ ಗೊತ್ತಾ? ಆಲಯಕ್ಕೆ ಈ ಲಿಸ್ಟ್ ಆಫ್ ಐಟಮ್ಸ್ ಬೇಕು ಅಂತ ಮೋಶೆ ಪ್ರಕಟಣೆ ಹೊರಡಿಸಿದ ತಕ್ಷಣ ಏನು ಮಾಡಿದ್ರಂತೆ ಜನ? ಇಷ್ಟಕ್ಕೂ ದೇವರು ಇನ್ನೊಂದು ಕಂಡೀಷನನ್ನು ಹಾಕಿದರು. ಆ ಲಿಸ್ಟಲ್ಲಿರುವಂಥ ಐಟಮ್ಗಳನ್ನು ಜನ ತೊಗೊಂಡು ಬಂದು ಕೊಡಬೇಕಾದ್ರೆ ಆ ಜನರು ಹೇಗೆ ತೊಗೊಂಡು ಬಂದು ಕೊಡಬೇಕು? ಹೃದಯಪೂರ್ವಕವಾಗಿ, ಮನಸ್ಸಾರೆ, ಉತ್ಸಾಹವಾಗಿ. ಬಲವಂತವಾಗಿ ಯಾರಾದರೂ ತೊಗೊಂಡು ಬರಲಿಕ್ಕೆ ಹೋದರೆ ಒಂದು ನಮಸ್ಕಾರ ಹೇಳಿ, ದಯವಿಟ್ಟು ನಿಮ್ಮ ಸೊತ್ತು, ನಿಮ್ಮ ಪದಾರ್ಥಗಳು ನಮಗೆ ಬೇಡ. ಅದನ್ನು ಮತ್ತೆ ಮತ್ತೆ ಸ್ಟ್ರೆಸ್ ಮಾಡಿ 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 ಹೇಳ್ತಾರೆ ದೇವರು. ಇದನ್ನು ಹೇಗೆ ಕೇಳಬೇಕು, ಹೇಗೆ ತಂದು ಕೊಡಬೇಕು ಜನ? ಉತ್ಸಾಹದಿಂದ, ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ. ಹೆಂಗೆ ತಂದು ಕೊಡ್ತಾರಂತೆ ಜನ? ಅದಕ್ಕೆ ಜನ ತಂದು ಕೊಡಬೇಕಾದ್ರೂ ಕಾಂಟ್ರಿಬ್ಯೂಷನನ್ನು, ಅಧ್ಯಾಯವನ್ನು ಬರೆದಿಟ್ಕೊಳ್ಳಿ, ಮನೆಗೆ ಹೋದ ನಂತರ ಓದಿ, ಸಮಯ ಸಾಕಷ್ಟು ಇಲ್ಲ. ವಿಮೋಚನ ಕಾಂಡ ನೀವು ಹಾಗೆ 30ನೇ ಅಧ್ಯಾಯ
30ನೇ ಅಧ್ಯಾಯದಿಂದ ಓದಲಿಕ್ಕೆ ಶುರು ಮಾಡಿದಾಗ ಜನ ಬಂದು ಒಂದೊಂದು ಐಟಮ್ ಕಾಂಟ್ರಿಬ್ಯೂಟ್ ಮಾಡುವಂತಹದ್ದು ನಮ್ಮ ಕಣ್ಣು ಕಾಣಿಸುತ್ತೆ. ಅದನ್ನು ಮನೆಗೆ ಹೋದ ನಂತರ ಬಿಡದೆ ಓದಿ. ಓಕೆ, ಈಗ ಸದ್ಯಕ್ಕೆ ನಮಗೆ ಬೇಕಾಗಿರುವಂತಹದ್ದು ಅದರಲ್ಲಿ 30ನೇ ಅಧ್ಯಾಯ 4ನೇ ವಚನವನ್ನು ಒಂದ್ಸಾರಿ ಓದೋಣ. ಹ್ಞೂ 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 ಹಾಂ ಹ್ಞೂ 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 ಸಾಕು ಪ್ರಿಯರ. ಅಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಿದ್ದಾರೆ, ತೊಗೊಂಡು ಬಂದಿರುವಂಥ ಐಟಮ್ಸನ್ನು ಹೇಗೆಲ್ಲ ಬಳಕೆ ಮಾಡಬೇಕು ಅಂತ ಹೇಳಿ. ಇಷ್ಟಕ್ಕೂ ಜನ ತಂದು ಕೊಟ್ರಲ್ವ, ದೇವರ ಮಾತನ್ನು ಕೇಳಿ ಐಟಮ್ಸನ್ನೆಲ್ಲ ತಂದು ಕೊಟ್ರಲ್ವ. ಶಾರ್ಟೇಜ್ ಬಂತ ಐಟಮ್ಗಳು. ಮೋಶೆ ಹೇಳಿದ ಪ್ರಕಾರ ಜನ ಎಲ್ಲರೂ ಸಹ ಆಲಯಕ್ಕೋಸ್ಕರ ಐಟಮ್ಗಳನ್ನು ತಂದು ಒಪ್ಪಿಸ್ಬೇಕಾದ್ರೆ ಶಾರ್ಟೇಜ್ ಬಂತ. ಆಲಯವನ್ನು ಕಟ್ಟಿಸ್ಬೇಕಾದ್ರೆ ಶಾರ್ಟೇಜ್ ಬಂತ. ಜನ ಐಟಮ್ಗಳನ್ನು ಪ್ರತಿನಿತ್ಯವೂ ಪ್ರತಿದಿನವೂ ತೊಗೊಂಡು ಬಂದು ಹಾಕ್ತಾನೆ ಇದ್ದಾರಂತೆ. ಅಲ್ಲಿ ಕೆಲಸ ಮಾಡುವಂಥವ್ರು ಮಾಡ್ತಿರುವಂಥ ಕೆಲಸವನ್ನು ನಿಲ್ಲಿಸಿ, ಅಪ್ಪ ನಿಮ್ಮ ಕೈ ಮುಗಿತೀನಿ, ನೀವು ಮುಂದೆ ತೊಗೊಂಬರ್ಬೇಡ್ರು, ಸಾಕಾಗೋಗಿದೆ, ನೀವು ಐಟಮ್ಗಳನ್ನು ತೊಗೊಂಡು ಬಂದು ಹಾಕಿದ್ದೀರಾ, ದೇವರು ಕೊಟ್ಟಿರುವಂಥ ಅಳತೆಗೆ ನೀವು ತಂದಿರುವಂಥ ಐಟಮ್ಗಳು ಸಫಿಷಿಯೆಂಟ್, ಸಾಕಷ್ಟು ಆಗೋಗಿದೆ ಈಗಾಗಲೇ ಅಂತ ಹೇಳ್ತಾರೆ. ಇವ್ರು ಕೇಳೋದಿಲ್ಲ. ತೊಗೊಂಡು ಬರುವಂಥವ್ರು ಅವ್ರು ಹಂಗೆ ಅಂತಾರೆ, ನಮ್ಮದು ಒಂದು ಇರಲಿ ಅಂತ ಹೇಳಿ ತೊಗೊಂಡು ಹೋಗಿ ಹಾಕ್ತಾನೆ ಇರ್ತಾರೆ. ಆಮೇಲೆ ಹೋಗಿ ಕೆಲಸದವರೆಲ್ಲ ಮೋಶೆಗೆ ಕಂಪ್ಲೇಂಟ್ ಮಾಡ್ತಾರೆ. ಏನಂತ? ಜನರಿಗೆ ಹೋಗಿ ಹೇಳು ಮೋಶೆ, ಏನಂತ? ತೊಗೊಂಡು ಬರುವಂತಹದನ್ನು ದಯವಿಟ್ಟು ನಿಲ್ಲಿಸ್ಲಿಕ್ಕೆ ಹೇಳು, ಸಾಕಾಗೋಗಿದೆ. 36ನೇ ಅಧ್ಯಾಯ 3ನೇ ವಚನ. ಅವರು ದೈವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲಿಯರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಶೆಯ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲಿಯರು ಪ್ರತಿ ದಿನದ ಹೊತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ, ಹೆಂಗೆ ಕೊಡ್ತಿದ್ರಂತೆ? ಮನಪೂರ್ವಕವಾಗಿ. ದೇವರ ಪದವನ್ನು ಮಿಸ್ ಮಾಡಿಲ್ಲ, ಸ್ಟ್ರೆಸ್ ಮಾಡಿ ಒತ್ತಿಸಿ ಬರೆದಿದ್ದಾರೆ. ಮನಪೂರ್ವಕವಾಗಿ. ನೆಕ್ಸ್ಟ್, ಮನಪೂರ್ವಕವಾಗಿ ಕೊಡುತ್ತಿದ್ದರು. ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದ್ದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಯನ್ನು ತರುತ್ತಿದ್ದಾರೆಂದು ಹೇಳಲಾಗಿ ಮೋಶೆ ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನೂ ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಯನ್ನು ನಿಲ್ಲಿಸಿಬಿಟ್ಟನು. ಇನ್ನೊಂದು ಲೈನ್ ಓದೋಣ. ಕೆಲಸವನ್ನೆಲ್ಲ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು. ಇಸ್ರಾಯೇಲಿಯರು ಇದರಲ್ಲಿ ಗ್ರೇಟ್ ಅಲ್ವಾ? ಹೌದಾ ಇಲ್ವಾ? ಇಸ್ರಾಯೇಲಿಯರು ಈ ವಿಚಾರದಲ್ಲಿ ಗ್ರೇಟ್ ಅಲ್ವಾ? ದೇವರು ಪರೀಕ್ಷೆ ಇಡ್ಲಿಕ್ಕೋಸ್ಕರ ನೀಟಾಗಿ ನೀವೇ ಬಂದು ಸಾಮಾನುಗಳನ್ನೆಲ್ಲ ನೀವೇ ತರಬೇಕು, ಪ್ರತಿಯೊಂದೊಂದು ಐಟಮ್ಗಳನ್ನು ನೀವೇ ತೊಗೊಂಡು ಬರಬೇಕು ಅಂತ ಹೇಳಿದ್ರು. ದೇವರು ಹೇಳಿದಂತಹ ಪ್ರಕಾರ ತೊಗೊಂಡು ಬಂದ್ರೆ ಹೆಂಗೆ ತೊಗೊಂಡು ಬಂದರು? ಮನಪೂರ್ವಕವಾಗಿ, ಬಲವಂತವಿಲ್ಲದೆ. ಅವರು ಕೊಡ್ತಿದ್ದಾರೆ ನಾವು ಕೊಡಬೇಕು ಅನ್ನುವಂಥ ಆಬ್ಲಿಗೇಷನ್ ಇಲ್ಲದೆ, ನಾನು ನನ್ನ ತಂದೆಗೋಸ್ಕರ ದೇವರಿಗೋಸ್ಕರ ಕೊಡಬೇಕು, ಆ ಥರ ತೊಗೊಂಬಂದ್ರಂತೆ. ಹೌದಾ? ನಾನಾಗಲೇ ಹೇಳಿದೆ, ಈ ಸಂದೇಶವನ್ನು ಬೇರೆ ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಖಂಡಿತವಾಗ್ಲೂ ಹೇಳ್ತಿಲ್ಲ. ದೇವಾಲಯದ ಸಂದೇಶ ಅಂದರೆ ಕಂಪ್ಲೀಟ್ ಪಿಕ್ಚರ್ ಆಗಬೇಕು ಅಂತ ಹೇಳಿ ಪ್ರಪ್ರಥಮ ವಿಚಾರದಿಂದ ಹಿಡಿದು ಒಂದೊಂದಾಗಿ ಮುಂದೆ ಹೋಗ್ತಿದ್ದೀವಿ. ಇಷ್ಟಕ್ಕೂ ದೇವರು ಏನಕ್ಕೋಸ್ಕರ ತಮ್ಮ ಮಕ್ಕಳ ಹತ್ರ ಐಟಮ್ಸ್ಗಳನ್ನು ತರಿಸಿದ್ರು ಅನ್ನುವಂಥದ್ದು ನಮಗೆ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಯಾವತ್ತಾದರೂ ಸ್ವೀಟನ್ನು ತೊಗೊಂಡು ಹೋಗಿದ್ದೀರಾ? ಸ್ವೀಟ್ ಬಾಕ್ಸನ್ನು ತೊಗೊಂಡು ಹೋಗಿದ್ದೀರಾ ಇಲ್ವಾ? ಜೀವನದಲ್ಲಿ ಒಂದು ಸಾರಿನೂ ತೊಗೊಂಡು ಹೋಗಿದ್ದೀರಾ? ಓಕೆ. ಸ್ವೀಟ್ ಬಾಕ್ಸನ್ನು ತೊಗೊಂಡು ಹೋದಾಗ 1/2 kg ತೊಗೊಂಡು ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸ್ವೀಟ್ ಬಾಕ್ಸನ್ನೆಲ್ಲ ಫುಲ್ಲಾಗಿ ಓಪನ್ ಮಾಡಿ ಅವನ ಕೈಯಲ್ಲಿ ಇಡ್ತೀರಾ. ನಿಜಾನ? ಅವನ ಕೈಯಲ್ಲಿಟ್ಟು ನೀವೇ ತಂದುಕೊಟ್ಟಿರುವಂತಹದ್ದು ಬಾಕ್ಸ್ ಪೂರ್ತಿ. ಆಮೇಲೆ ಏನು ಕೇಳ್ತೀರಾ? ಒಂದು ಕೊಡು ನನಗೆ ನೋಡೋಣ ಅಂತ ಕೇಳ್ತೀರಾ ಇಲ್ವಾ? ಒಂದು ಕೊಡು ನನಗೆ. ಆ ಕರ್ಮ ಯಾಕೆ ನಿಮಗೆ? ಅಲ್ಲೇ ಸ್ವೀಟ್ ಅಂಗಡಿಯಲ್ಲಿ ಒಂದು 1/2 kg ತೊಗೊಂಡು ತಿಂದಿರ್ಬೋದಿತ್ತಲ್ವಾ? ಹೌದಾ ಇಲ್ವಾ? ಇರಲಿಲ್ವಾ? ಹಣ ಇರಲಿಲ್ವಾ? ಇತ್ತು. ನೀವೇನು ನೋಡಬೇಕಿತ್ತು? ನಿಮಗೇನಾದರೆ ಖುಷಿ ಆಗುತ್ತೆ? ಸ್ವೀಟ್ ಅಂಗಡಿಯವ್ರು ಕೊಟ್ಟರೆ ಅಲ್ಲ, ನೀವು ಹಣ ಕೊಟ್ಟರೆ ಸ್ವೀಟ್ ಅಂಗಡಿಯವ್ರು ಕೊಡ್ತಾರೆ, ಆವಾಗ ಖುಷಿ ಆಗೋದಿಲ್ಲ ನಿಮಗೆ. ಯಾವಾಗ ಖುಷಿ ಆಗುತ್ತೆ? ನಿಮ್ಮ ಮಕ್ಕಳು ಆ ಪುಟ್ಟ ಕೈಯಿಂದ ತಗೋ ಡ್ಯಾಡಿ ಅಂತ ಹೇಳಿ ಒಂದನ್ನು ತೊಗೊಂಡು ನಿಮ್ಮ ಬಾಯಲ್ಲಿ ಇಡ್ತಾರೆ ನೋಡಿ, ಅಥವಾ ನಿಮ್ಮ ಕೈಗೆ ಕೊಡ್ತಾರಲ್ವ,
ಆವಾಗ ನಿಮಗೆ ಆನಂದದ ಸಂದರ್ಭ ನಿಜನಾ ಇಲ್ವಾ? ಆವಾಗ ನಿಮ್ಗಾಗುವಂತಹ ಖುಷಿಗೆ ಒಂದು ಲಿಮಿಟ್ ಇದೆಯಾ? ನೀವು ತಿನ್ಬಿಡ್ತೀರಾ? ನಿಮ್ಮ ಮಕ್ಕಳು ಕೊಟ್ಟಿರುವಂತಹ ತಿನ್ಬಿಡ್ತೀರಾ? ಅವ್ರು ನಿಮ್ಮ ಕೈಯಲ್ಲಿ ಇಟ್ಟಿದ ತಕ್ಷಣ ಮತ್ತೆ ಏನು ಮಾಡ್ತೀರಾ? ನೀವು ತೆಗೆದು ಅವ್ನ ಬಾಯಲ್ಲಿ ಇಡ್ತೀರಾ. ಅದೇ ಅಲ್ವಾ ಆಗುವಂತಹದ್ದು. ನೀವು ಯಾಕೆ ತಿನ್ನಲ್ಲ ಅಂದರೆ ಶುಗರು, ಬಿ ಪಿ. ಕೇಳುವಂತಹವರಿಗೂ ಮಾತ್ರ, ಹೇಳುವಂಥವರಿಗೂ ಮಾತ್ರ ನಮ್ಮ ಕೆಲಸ. ಕೇಳ್ತೀರಾ ನೀವು ನಿಮ್ಮ ಮಕ್ಕಳನ್ನು? ಹೌದಾ ಇಲ್ವಾ? ಕೇಳ್ತೀರಾ? ಕೈ ಹಿಡಿದು ಕೇಳ್ತೀರಾ ನನಗೊಂದು ಕೊಡು ಅಂತ ಹೇಳಿ? ಇಲ್ಲಿ ದೇವರು ಸಹ ನಿಮ್ಮ ಥರನೇ ನಿಮಗೆ ಪ್ರೀತಿಯನ್ನು ಕಂಡು ಹಿಡ್ಕೊಳ್ಲಿಕ್ಕೆ ಯಾವ್ಯಾವುದನ್ನು ಮಾಡಬೇಕು ಅಂತ ಅನಿಸುತ್ತೋ ಅದೆಲ್ಲವೂ ದೇವರು ಮಾಡಿರುವಂತಹದ್ದೇ. ನೀವು ನಿಮ್ಮ ಮಕ್ಕಳ ಮಧ್ಯವಾಸ ಮಾಡಬೇಕು ಅನ್ಕೋತೀರಾ, ದೇವರು ತಮ್ಮ ಮಕ್ಕಳ ಮಧ್ಯವಾಸ ಮಾಡಬೇಕು ಅಂದ್ಕೊಂಡ್ರು. ನೀವು ನಿಮ್ಮ ಮಕ್ಕಳು ಕೊಟ್ಟರೆ ಅದನ್ನು ಈಸ್ಕೊಳ್ಳೋಣ ಅಂತ ಇರ್ತೀರ, ಕೊಡುವಂತಹ ಮನಸ್ಸಿದೆಯಾ ಅನ್ನುವಂತಹದನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ. ಇಲ್ಲಿ ದೇವರು ಅದನ್ನೇ ಮಾಡ್ತಿದ್ದಾರೆ. ನನ್ನ ಮಕ್ಕಳು ಹೇಗೆ ಕೊಡ್ತಾರೆ ನಾನು ಕೇಳಿದ್ರೆ, ನಾನು ಎಲ್ಲವನ್ನು ಅವರು ಕೊಟ್ಟಿದ್ದೇನೆ. ಹಲವಾರು ಸಾಮ್ರಾಜ್ಯಗಳ ಮೇಲೆ ಜಯವನ್ನು ಕೊಟ್ಟಿದ್ದೇನೆ. ಈಗ ಒಂದು ಸ್ಥಾನಿಕವಾಗಿರುವಂತಹ ಸ್ಥಳಕ್ಕೆ ಬಂದಾಗ, ಒಂದಷ್ಟು ದಿನ ಅಲ್ಲಿ ಅಂದರೆ ಒಂದು ಟೆಂಪ್ರರಿಯಾಗಿ ಆದರೂ ಇರುವಂತಹ ಸ್ಥಳಕ್ಕೆ ಬಂದಾಗ, ಈಗ ನಾನು ಕೈ ಚಾಚ್ತಿದ್ದೀನಿ ನನ್ನ ಮಕ್ಕಳ ಮುಂದೆ, ಕೊಡ್ತಾರಾ? ಕೊಟ್ರಾ ಇಲ್ವಾ? ಹಿಂಗೆ ಕೊಟ್ಟರು, ಮನಪೂರ್ವಕವಾಗಿ ಸಾಕಾಗಿ ಇನ್ನೂ ಮಿಕ್ಕೋ ಹಾಗೆ ಕೊಟ್ಟರು. ಇದನ್ನೆಲ್ಲ ಯಾರು ನೋಡ್ತಿದ್ದಾರೆ ಪರಲೋಕದಿಂದ? ದೇವರು. ಎಷ್ಟು ಖುಷಿಯಾಗಿರಬೇಕು ಅಂತ ಹೇಳಿ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ. ಹೌದಾ ಇಲ್ವಾ? ತೊಗೊಂಡು ಬರ್ತಿದ್ದಾರೆ ದಾರಿಯಲ್ಲೆಲ್ಲ ಜನ, ಆ ಐಟಮು ಈ ಐಟಮ್ ಎಲ್ಲ ತಲೆ ಮೇಲೊಬ್ಬರು, ಭುಜದ ಮೇಲೊಬ್ಬರು ಇಟ್ಕೊಂಡು ಐಟಮ್ಗಳನ್ನೆಲ್ಲ ತೊಗೊಂಡು ನಡೀತಾ ಬರ್ತಿದ್ದಾರೆ. ಇನ್ನು ಮನೆಯಲ್ಲಿ ಬೇರೆ ಪ್ರಿಪೇರ್ ಮಾಡಿ ಇಡ್ತಿದ್ದಾರೆ. ಇದನ್ನೆಲ್ಲ ಪರಲೋಕದಿಂದ ದೇವರು ಇಣುಕಿ ನೋಡಿದಾಗ ಇದೆಲ್ಲ ಕಾಣಿಸ್ತಿದೆ. ಮಕ್ಕಳು ತೊಗೊಂಡು ಬರ್ತಿರುವಂತಹದ್ದು, ಮೋಶೆನೇ ಹೋಗಿ ದಯವಿಟ್ಟು ಯಾರೂ ತೊಗೊಂಡ್ಬರ್ಬೇಡಿ ಪ್ಲೀಸ್ ಅಂತ ಹೇಳಿ ಕೈ ಮುಗ್ದಿದ್ದು, ಇದನ್ನೆಲ್ಲ ನೋಡ್ತಿದ್ದಾರೆ ದೇವರು. ಎಷ್ಟು ಸಂತೋಷ ಆಗಿರ್ಬೋದು ದೇವರಿಗೆ, ಹೌದಾ? ಹೃದಯ ತುಂಬೋಗಿರುತ್ತಲ್ವ? ಮಕ್ಕಳಿಂದ ತಂದೆ ತಾಯಿಯಂದಿರು ಇಷ್ಟೇ ಅಲ್ವಾ ಕೋರ್ಕೊಳ್ಳುವಂತಹದ್ದು? ದೇವರು ಅಷ್ಟನ್ನೇ ಕೋರ್ಕೊಳ್ತಿದ್ದಾರೆ. ನಿಮಗೊಂದು ಪುಟ್ಟ ಮಗು ನಿಮಗೆ ನೀರು ಬೇಕು ಅಂತ ಹೇಳಿ ತಕ್ಷಣ ಗ್ಲಾಸಲ್ಲಿ ತೊಗೊಂಡು ಬಂದು ಕೊಡ್ತು ಅಂತ ಅಂದ್ಕೊಳ್ಳಿ. ಪುಟ್ಟ ಮಗು ಇನ್ನು ಕೆಲಸ ಮಾಡುವಂಥ ಹಂತಕ್ಕೆ ಬರುವುದಕ್ಕಿಂತ ಮುಂಚೆನೇ ಆ ಪುಟ್ಟ ಕೈಗಳಿಂದ ನೀರಲ್ಲಿ ಹಂಗೆ ಶೇಕ್ ಮಾಡ್ಕೊಂಡು ತೊಗೊಂಬಂದು ಕೊಡ್ತು ಅಂತ ಅಂದ್ಕೊಳ್ಳಿ ನಿಮ್ಗೆ ಆ ಗ್ಲಾಸಲ್ಲಿ ನೀರನ್ನು. ನಿಮಗೆ ಖುಷಿ ಆಗುತ್ತಾ ಇಲ್ವಾ? ಇಲ್ಲಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹದ್ದು ಅಷ್ಟನ್ನೇ. ಅಷ್ಟಕ್ಕೆ ಆ ಪ್ರತ್ಯಕ್ಷ ಗುಡಾರ, ಅದನ್ನು ನೋಡಲಿಕ್ಕೆ ಆ ಪ್ರತ್ಯಕ್ಷ ಗುಡಾರ. ನಾನು ಹೇಳಿರುವಂತಹದ್ದು ನನ್ನ ಮಕ್ಕಳು ಕೊಡ್ತಾರ? ನನ್ನ ಮಕ್ಕಳು ನಾನು ಹೇಳಿರುವಂತಹ ಪ್ರಕಾರ ನನಗೆ ಅವರ ಮಧ್ಯದಲ್ಲಿ ಜಾಗ ಕೊಡ್ತಾರ? ಇದನ್ನೆಲ್ಲ ಟೆಸ್ಟ್ ಮಾಡಲಿಕ್ಕೆ ಆ ಪ್ರತ್ಯಕ್ಷ ಗುಡಾರ ಕಟ್ಟಲಿಕ್ಕೆ ಸಾಕಷ್ಟು ಉದ್ದೇಶಗಳಿದೆ. ಅದರಲ್ಲಿ ಒಂದೆರಡು ಮುಖ್ಯ ಉದ್ದೇಶ ಇವೆ, ನಾವು ಇವಾಗ ತಾನೇ ಮಾತಾಡ್ಕೊಂಡಂತಹದ್ದು. ಅರ್ಥ ಆಗ್ತಿದೆಯಾ ನಮಗೆ? ಇವಾಗವರೆಗೂ ಎರಡು ವಿಚಾರಗಳನ್ನು ಆಲೋಚನೆ ಮಾಡಿದ್ದೀವಿ. ಪ್ರತ್ಯಕ್ಷ ಗುಡಾರದ ವಿವರಣೆ ಮೊದಲನೇ ಭಾಗದಲ್ಲಿ ಎರಡು ವಿಚಾರ ನೋಡಿದ್ದೀವಿ. ಪ್ರಪ್ರಥಮವಾಗಿರುವಂತಹದ್ದು ಏನು? ಪ್ರತ್ಯಕ್ಷ ಗುಡಾರವನ್ನು ಕಟ್ಟಿಸುವಂಥ ಉದ್ದೇಶ ಏನು? ನಾನು ನನ್ನ ಮಕ್ಕಳ ಮಧ್ಯದಲ್ಲಿ ವಾಸ ಮಾಡಬೇಕು. ಅದೊಂದೇ ಅಲ್ಲ, ಇನ್ನೂ ಇದೆ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಉದ್ದೇಶ. ಎರಡನೇ ವಿಚಾರ ಏನು ನೋಡಿದ್ವಿ? ದೇವರಿಟ್ಟಂತಹ ಪರೀಕ್ಷೆ. ಆ ಪ್ರತ್ಯಕ್ಷ ಗುಡಾರವನ್ನು ನೀವು ಕಟ್ತಾ ನಿಮಗೊಂದು ಟೆಸ್ಟ್ ಇಡ್ತೀನಿ. ಅದಕ್ಕೆ ಬೇಕಾಗಿರುವಂತಹದ್ದು ಯಾವುದನ್ನೂ ಸಹ ನಾನು ಕೊಡೋದಿಲ್ಲ, ನೀವೇ ತಂದು ಹಾಕಿ ಕಟ್ಟಬೇಕು. ಅಲ್ಲಿ ದೇವರಿಟ್ಟಂತಹ ಟೆಸ್ಟ್, ದೇವರು ಕೊಟ್ಟಂತಹ ಎಕ್ಸಾಮಿನೇಷನ್ ನಮ್ಮ ಕಣ್ಣು ಕಾಣಿಸ್ತು. ಅದರಲ್ಲಿ ಇಸ್ರಾಯೇಲಿಯರು ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಟಾಪರ್ಸಾ? ಹಾಂ, ಓಕೆ. ಈಗ ಮೂರನೇ ವಿಚಾರ, ಪ್ರತ್ಯಕ್ಷ ಗುಡಾರದ ಅಳತೆಗಳು. ದೇವರು ಯಾವ್ಯಾವ ಐಟಮ್ಗಳನ್ನು ಎಲ್ಲೆಲ್ಲಿ ಬಳಕೆ ಮಾಡಿದ್ರು ಅದನ್ನೆಲ್ಲ ನೋಡಲಿಕ್ಕೆ ಸಮಯ ಈ ವಾರ ಇಲ್ಲ, ಮುಂದಿನ ವಾರ ನೋಡೋಣ. ಆದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋವನ್ನು ನೋಡೋಣ. ಹೇಗೂ ದೇವರ ಕೃಪೆಯ ಮೂಲಕ ಒಂದು ಹೊಸ ಸ್ಕ್ರೀನ್ ಅನ್ನೋದು ಸಹ ದೇವರು ಕೊಟ್ಟಿದ್ದಾರೆ. ಈ ಹೊಸ ಸ್ಕ್ರೀನಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಪ್ರತ್ಯಕ್ಷ ಗುಡಾರವನ್ನು ಕಟ್ಟಿಸ್ಬೇಕಾದ್ರೆ ಆ ಪ್ರತ್ಯಕ್ಷ ಗುಡಾರ ಕಟ್ಟಿದ ನಂತರ ಹೆಂಗೆ ಕಾಣಿಸ್ತಿತ್ತು ಅನ್ನುವಂತಹದ್ದನ್ನು ನೋಡೋಣ. ಆಮೇಲೆ ಅದರ ಮೆಷರ್ಮೆಂಟ್ಸು, ಅಳತೆಗಳು ಏನೇನಕ್ಕೆ ಹೇಳಿದ್ರು, ಏನೇನು ಅಂತ ಹೇಳಿ ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಹಾಗೆ ಪಾಸ್ ಮಾಡಿಡಿ. ಅಲ್ಲಿ ಕಾಣಿಸ್ತಿರುವಂತಹದ್ದು, ಅಲ್ಲಿ ಹಿಂದೆ ಒಂದು ಗುಡಾರ ಕಾಣಿಸ್ತಿದೆಯಲ್ವಾ? ಆ ಗುಡಾರನೇ ಪ್ರತ್ಯಕ್ಷ ಗುಡಾರ, ದೇವರು ಹೇಳಿದಂತಹ ಆಲಯ. ಇನ್ನೂ ಏನೇನು ಕಾಣಿಸ್ತಿದೆ ನಮಗದರ ಸುತ್ತ? ಆವರಣ ಕಾಣಿಸ್ತಿದೆಯಾ? ಆವರಣ, ಹೊರಾಂಗಣ ಅಂತ ಹೇಳಿ ಕರಿತೀವಿ. ನಿಮ್ಮ ಮನೆಯಲ್ಲಿ ಜಾಗ ಬಿಟ್ಟಿರ್ತೀರಲ್ವ, ಸ್ವಲ್ಪ ಮನೆಯನ್ನು ಕಟ್ಟಿದ ನಂತರ ಆ ರೀತಿ ಅಷ್ಟು ಜಾಗ ಬಿಡಬೇಕಿತ್ತು. ಆ ಅಳತೆಗಳು, ಆ ಲೆಂತು, ವಿಡ್ತು, ಬ್ರೆತ್ ಎಲ್ಲ ದೇವರು ಹೇಳಿದಂತಹದ್ದು ಪ್ರಿಯರೇ. ಅಲ್ಲಿ ಯಾವುದು ಮನುಷ್ಯರ ಆಲೋಚನೆಯಲ್ಲ. ಆಲಯವನ್ನು ಕಟ್ಟಬೇಕಾದ್ರೆ ಪ್ರತಿಯೊಂದು ಅಳತೆಯು, ಪ್ರತಿಯೊಂದು ಪದಾರ್ಥವು ಎಲ್ಲವನ್ನು ದೇವರು ನೀಟಾಗಿ ಸ್ಪೆಸಿಫೈ ಮಾಡಿದ್ರು. ಯಾವುದು ಮನುಷ್ಯರ ಆಲೋಚನೆಯ ಪ್ರಕಾರ ನಡೆದಿರುವಂತಹದ್ದಲ್ಲ. ಅದಕ್ಕೆ 4 ಸುತ್ತಲೂ ಸಹ ಪ್ರಾಕಾರ ಇರಬೇಕು, ಬೌಂಡ್ರಿ ಇರಬೇಕು. ನೆಕ್ಸ್ಟ್ ಹೊರಾಂಗಣ ಇರಬೇಕು. ಆ ಹೊರಾಂಗಣದಲ್ಲಿ ಫಸ್ಟ್ ಏನು ಕಾಣಿಸ್ತಿದೆ ನಮಗೆ? ಇಷ್ಟಕ್ಕೂ ಆ ಪ್ರಾಕಾರ ಇದೆಯಲ್ವ, 4 ಕಡೆ.
ಅದಕ್ಕೆ ದ್ವಾರ ಎಷ್ಟು ಕಡೆ, ಬಾಗಿಲು ಎಷ್ಟು ಕಡೆ? ಒಂದೇ ಕಡೆ. ಬಾಗಿಲು ಒಂದು ಕಡೆ ಮಾತ್ರ ಇರಬೇಕು. 3 ಕಡೆ ಇಲ್ವಾ ಹಾಗಾದರೆ? ಇಲ್ಲ, ಒಂದು ದಿಕ್ಕಲ್ಲಿ ಮಾತ್ರ ಇರಬೇಕು. ನೆಕ್ಸ್ಟ್, ಒಳಗಡೆ ಹೋಗಿದ ತಕ್ಷಣ ಈಗ ಪ್ಲೇ ಮಾಡಿ. ಮತ್ತೆ ಡೋರಿಂದ ಈಗ ನೋಡಿ, ಒಂದು ಸೈಡ್ ಇರುವಂತಹ ಡೋರ್ ಕಾಣಿಸ್ತಿದೆ ನಮಗೆ. ಎಂಟ್ರಿ ಒಂದೇ ಕಡೆ ಮುಂದೆ. ಈಗ ಒಳಗಡೆ ಪ್ರವೇಶ ಮಾಡ್ತಿದ್ದೇವೆ. ಅಲ್ಲಿ ಕಾಣಿಸ್ತಿರುವಂತಹದ್ದು ಹೊರಾಂಗಣ, ಔಟರ್ ಕೋರ್ಟ್ ಯಾರ್ಡ್ ಅಂತ ಹೇಳಿ ಕರಿತೇವೆ. ಹೌದಾ? ಇದೇನಿದು ಇಷ್ಟಕ್ಕೂ? ಬಲಿಪೀಠ, ಯಜ್ಞವೇದಿ. ಅದಕ್ಕೆ ಕೊಂಬುಗಳಿದೆಯಾ? ಕಾಣಿಸ್ತಿದೆಯಾ? ಕೊಂಬುಗಳು ಕಾಣಿಸ್ತಿದೆಯಾ ನಮಗೆ? ಮುಂದೆ, ಇನ್ನೊಂದು ಸ್ವಲ್ಪ ಮುಂದೆ. ಬಲಿಪಶುಗಳು, ಸಾಮಗ್ರಿಗಳು, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಅದು ಕೊಂಬುಗಳು, ಬಲಿಪೀಠಕ್ಕಿರುವಂಥ ಕೊಂಬುಗಳು. ಯಾಜಕರು ಆ ಬಲಿಪಶುವಿನ ರಕ್ತವನ್ನು ಆ ಕೊಂಬುಗಳಿಗೆ ಹಚ್ತಿರುವಂತಹದ್ದು. ಇದನ್ನೇನಂತ ಕರಿತೀವಿ? ಸತ್ಯವೇದ ಓದಿರುವಂಥವ್ರು ಗಂಗಾಳ. ಶುದ್ಧ ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ನೀರು ಅದರಲ್ಲಿರುತ್ತೆ. ನೆಕ್ಸ್ಟ್, ಈಗ ಒಳಗಡೆ ಹೋಗ್ತಿದ್ದೀವಿ. ಯಾವುದಿದು? ಒಂದು ನಿಮಿಷ ಪಾಸ್ ಮಾಡಿ. ಇದರೊಳಗೆ ಹೋಗುವುದಕ್ಕಿಂತ ಮುಂಚೆ ನೀವು ಹೇಳಿ, ಈಗ ನಾವು ಹೋಗ್ತಿರುವಂತಹ ಸ್ಥಳವನ್ನು ಏನಂತ ಕರಿತೀವಿ? ಪರಿಶುದ್ಧ ಸ್ಥಳ. ವೆರಿ ಗುಡ್. ಓಕೆ, ಅದು ತೆರೆಯ ಆಚೆ ಇರುವಂತಹದ್ದು ಪರಿಶುದ್ಧ ಸ್ಥಳ. ಪರಿಶುದ್ಧ ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲಿ 3 ಐಟಮ್ಗಳು. ಏನೇನು? ಲೆಫ್ಟಲ್ಲಿ ಒಂದಿದೆ, ರೈಟಲ್ಲಿ ಒಂದಿದೆ, ಸ್ಟ್ರೈಟಾಗಿ ಒಂದಿದೆ. ಯಾವ್ದು? ರೊಟ್ಟಿ ಇಡುವಂತಹ ಮೇಜು ನಿಮ್ಮ ರೈಟ್ ಸೈಡ್ ಇರುವಂತಹದ್ದು. ನೆಕ್ಸ್ಟ್, ಲೆಫ್ಟಲ್ಲಿರುವಂತಹದ್ದು ದೀಪಸ್ತಂಭ. ಅದಾದ ನಂತರ ಸ್ಟ್ರೈಟ್ ಆಗಿರುವಂತಹದ್ದು ಧೂಪವೇದಿ. ಓಕೆ, ಮುಂದೆ ಇಷ್ಟಕ್ಕೂ ಆ ದೀಪಸ್ತಂಭಕ್ಕೆಲ್ಲ ಇದೆಯಲ್ವ, ಅಲ್ಲಿ ಕಾಣಿಸ್ತಿರುವಂಥ ಹ್ಯಾಂಗರ್ಗಳು ಏನಿದೆಯಲ್ವ, ಆ ಪ್ರತಿಯೊಂದೊಂದು ಸಹ ದೇವರು ಹೇಳಿರುವಂಥ ಅಳತೆಯ ಪ್ರಕಾರ ಇಷ್ಟಕ್ಕೂ ಅಲ್ಲಿ 3 ಲೇಯರ್ ಇರುತ್ತೆ. ಒಂದೊಂದಕ್ಕೂ ಸಹ, ಒಂದೊಂದು ಹಿಡಿಗೂ ಸಹ, ಒಂದೊಂದು ಹೋಲ್ಡ್ಗೂ ಸಹ 3 ಲೇಯರ್ ಇರುತ್ತೆ. ಅದೆಲ್ಲವೂ ಸಹ ದೇವರು ಸ್ಪೆಸಿಫಿಕ್ಕಾಗಿ ಹೇಳಿ ಮಾಡಿಸಿರ್ತಾರೆ. ಇಷ್ಟೇ ಇರಬೇಕು. ಅದನ್ನು ಟೋಟಲ್ ಮಾಡಿದ್ರೆ 66 ಬರುತ್ತೆ. ಗೊತ್ತಾ ನಮಗೆ? ಆ ದೀಪಸ್ತಂಭದಲ್ಲಿರುವಂತಹ ಪ್ರತಿಯೊಂದೊಂದು ಹೋಲ್ಡ್ಗಳನ್ನು ಸಹ ಟೋಟಲ್ ಮಾಡಿದರೆ 66 ಬರುತ್ತೆ. ಗೊತ್ತಾ? 66 ಅಂದ ತಕ್ಷಣ ಏನು ನೆನಪು ಬಂತು? ಸತ್ಯವೇದದಲ್ಲಿ ಎಷ್ಟು ಪುಸ್ತಕ ಇದೆ ನಮಗೆ? 66. ಓಕೆ, ಪ್ಲೇ ಮಾಡಿ. ಮೇಜು, ರೊಟ್ಟಿ ಇಡುವಂತಹ ಮೇಜು. ಆ ರೊಟ್ಟಿಯೂ ಸಹ ಲೆಕ್ಕ ಪ್ರಕಾರ ಇರಬೇಕಲ್ಲಿ. ಧೂಪವೇದಿ, ಅಲ್ಲಿ ಹಿಂದೆ ಒಂದು ತೆರೆ ಕಾಣಿಸ್ತಿದೆಯಲ್ವಾ ಪ್ರಿಯರೇ? ಆ ತೆರೆಯನ್ನು ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಆ ತೆರೆಯನ್ನು ದಾಟಿದ್ರೆ ಏನು ಸಿಕ್ಕುತ್ತೆ ನಮಗೆ? ಅತಿ ಪರಿಶುದ್ಧವಾಗಿರುವಂತಹ ಸ್ಥಳ. ಪ್ಲೇ ಮಾಡಿ. ಒಳಗಡೆ ಹೋದರೆ ಏನಿರುತ್ತೆ? ದೇವರ ಮಂಜೂಷ. ಹೌದಾ ಇಲ್ವಾ? ಅದರ ಮೇಲಿರುವಂತಹದ್ದು ಕೆರೂಬಿ. ಎರಡೂ ಸಹ ಅಲ್ಲಿ ಕೆರೂಬಿಯರು ಇರಬೇಕು. ದೈವದೂತರು, ಕೆರೂಬಿಯರು ಅಂದರೆ ದೈವದೂತರು. ಆ ಮಂಜೂಷದೊಳಗೆ ಏನೇನಿರುತ್ತೆ? ಮತ್ತೆ 3 ಐಟಮ್ಗಳು. ಹೌದಾ? ಇಷ್ಟಕ್ಕೂ ಅಲ್ಲಿ ನೀವು ನೋಡ್ತಿರುವಂತಹದ್ದು ಅತಿ ಪರಿಶುದ್ಧವಾಗಿರುವಂಥ ಸ್ಥಳ. ಹಾಗೆ ಪ್ಲೇ ಮಾಡಿ. ಆ ಕಡೆ ಎಷ್ಟು ಹೊರಗಡೆ ಇರುವಂತಹ ಬೌಂಡ್ರಿಯನ್ನು ನೀವು ನೋಡ್ತಿದ್ದೀರಾ ಅಲ್ವಾ?
ಪ್ರಾಕಾರವನ್ನು ನೋಡ್ತಿದ್ದೀರಾ ಅಲ್ವಾ? ಆ ಪ್ರಾಕಾರಕ್ಕೆ ಇಷ್ಟಕ್ಕೂ ಪಿಲ್ಲರ್ಗಳಿದೆ. ಆ ವೈಟ್ ಕಲರ್ ಕಾಣಿಸ್ತಿದೆಯಲ್ವ ನಮಗೆ? ಆ ಪ್ರಾಕಾರಕ್ಕೆ ಪಿಲ್ಲರ್ಗಳಿದೆ, ಸ್ತಂಭಗಳಿದೆ. ಆ ಸ್ತಂಭಗಳು ಸಹ ದೇವರು ಹೇಳಿರುವಂಥ ಲೆಕ್ಕದಲ್ಲೇ ಇರಬೇಕು, ಹಾಗೆ ಕಟ್ಟಿದ್ರು ಅದನ್ನು. ಹೌದಾ? ಇದಿಷ್ಟೂ ಸಹ ಈಗ ನೀವು ನೋಡಿದಂತಹ ವಿಡಿಯೋ ಏನಿದೆ ಅದಿಷ್ಟೂ ಸಹ ಏನನ್ನು ತೋರಿಸ್ತದೆ? ದೇವರು ಹಳೆಯ ಒಡಂಬಡಿಕೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಂತಹ ಪ್ರತ್ಯಕ್ಷ ಗುಡಾರ ಹೇಗಿತ್ತು ನೋಡಲಿಕ್ಕೆ. ಇಷ್ಟಕ್ಕೂ ಅದು ಯಾಕೆ ಹಂಗಂಗೆ ಮಾಡಲಿಕ್ಕೆ ಹೇಳಿದ್ರು ಅನ್ನುವಂತಹದ್ದು ನಾನು ಹೇಳಿದ ಹಾಗೆ ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಆ ಸ್ತಂಭಗಳು ಅಂದರೆ ಯಾರು? ಆ ಪ್ರಾಕಾರ ಅಂದರೆ ಏನು? ಪರಿಶುದ್ಧವಾಗಿರುವಂಥ ಸ್ಥಳ ಅಂದರೆ ಏನು? ಅತಿ ಪರಿಶುದ್ಧವಾಗಿರುವಂಥ ಸ್ಥಳ ಅಂದರೆ ಏನು? ಗಂಗಾಳವನ್ನು ಏನಕ್ಕೋಸ್ಕರ ಅಲ್ಲಿಟ್ಟರು? ಬಲಿಪೀಠವನ್ನು ಏನಕ್ಕೋಸ್ಕರ ಅಲ್ಲಿಟ್ಟರು? ಆ ಬಲಿಪಶುವಿನ ರಕ್ತವನ್ನು ಏನಕ್ಕೋಸ್ಕರ ಕೊಂಬಿಗೆ ಹಚ್ತಿದ್ರು? ಇಷ್ಟಕ್ಕೂ ಆ ಕಲರ್ಸ್ ಹೇಳಿದ್ರಲ್ವ, ಬೇರೆ ಬೇರೆ ಬಣ್ಣಗಳು ಹೇಳಿದ್ರಲ್ವ, ನೀಲ, ಧೂಪವರ್ಣ ಇದನ್ನೆಲ್ಲ ಹೇಳಿದ್ರಲ್ವ, ರಕ್ತಬೋಳ, ಈ ಪ್ರತಿಯೊಂದಕ್ಕೂ ಇರುವಂತಹ ವಿವರಣೆಗಳು ಏನಕ್ಕೋಸ್ಕರ ಹೇಳಿದ್ರು ದೇವರು ಅನ್ನುವಂತಹದ್ದು ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಓಕೆ, ಇವತ್ತು 3 ವಿಚಾರವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. 3ನೇ ವಿಚಾರವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಅಂದರೆ ಪ್ರತ್ಯಕ್ಷ ಗುಡಾರದ ಒಳಂಗಣ ವಿವರಣೆ ಅನ್ನುವಂತಹದನ್ನು ಸ್ಟಾರ್ಟ್ ಮಾಡಿದ್ದೀವಿ. ವಿಡಿಯೋವನ್ನು ಮಾತ್ರ ನೋಡಿದ್ದೀವಿ. ಅದು ಏನೇನನ್ನು ಸೂಚಿಸುತ್ತೆ, ಅಲ್ಲಿ ಬಳಕೆ ಮಾಡಿರುವಂತಹ ಪ್ರತಿಯೊಂದೊಂದು ಐಟಮ್ಸು ಸಹ, ದೇವರು ಹೇಳಿರುವಂಥ ಪ್ರತಿಯೊಂದೊಂದು ಸ್ಟ್ರಕ್ಚರ್ಸು ಸಹ ಹೊಸ ಒಡಂಬಡಿಕೆಯಲ್ಲಿ ನಡೆಯುವಂತಹ ವಿಚಾರಗಳಿಗೆ ನೆರಳು, ಛಾಯೆ, ಶ್ಯಾಡೋ. ಹೊಸ ಒಡಂಬಡಿಕೆಯಲ್ಲಿ ನಡೆಯುವಂತಹ ವಿಚಾರವನ್ನು ದೇವರು ರೂಪಕಾಲಂಕಾರವಾಗಿ ಒಂದು ಛಾಯೆಯನ್ನು, ನೆರಳನ್ನು ಮಾತ್ರ ತೋರಿಸಿದ್ರು. ಆ ಪ್ರತ್ಯಕ್ಷ ಗುಡಾರ ನೆರಳೇ. ಹೊಸ ಒಡಂಬಡಿಕೆಯಲ್ಲಿ ಏನೇನು ನಡೆಯುತ್ತೋ ಅದಕ್ಕೆ ನೆರಳು ಆ ಪ್ರತ್ಯಕ್ಷ ಗುಡಾರ. ನಿಜ ಸ್ವರೂಪ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕಾಣಿಸ್ತು. ಇಷ್ಟಕ್ಕೂ ಆ ಪ್ರತ್ಯಕ್ಷ ಗುಡಾರಕ್ಕೂ ಈ ಹೊಸ ಒಡಂಬಡಿಕೆಯಲ್ಲಿ ನಡೆದಿರುವಂತಹ ವಿಚಾರಕ್ಕೂ ಲಿಂಕ್ ಏನು ಅನ್ನುವಂತಹದ್ದು ಮುಂದಿನ ವಾರ ಮಾತಾಡಲಿಕ್ಕೆ ಶುರು ಮಾಡಿ ಹಾಗೆ ಮುಂದುವರ್ಸೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ನಿಮ್ಮ ಮಕ್ಕಳ ಮಧ್ಯೆ ವಾಸ ಮಾಡುವಂತಹದ್ದು ನಿಮ್ಮ ಅನಾದಿ ಸಂಕಲ್ಪ, ಬಯಕೆ ತಂದೆ. ಆದರೆ ಯಾವತ್ತೂ ಸಹ ನಾವು ನಿಮ್ಮನ್ನು ನಮ್ಮ ಮಧ್ಯೆ ವಾಸ ಮಾಡಲಿಕ್ಕೆ ಬಿಟ್ಟೇ ಇಲ್ಲ. ಒಂದು ವೇಳೆ ನಾವು ವಾಸ ಮಾಡಲಿಕ್ಕೆ ಬಿಟ್ಟರೂ ಸಹ ನಮ್ಮಲ್ಲಿರುವಂತಹ ಪಾಪಗಳು, ತಪ್ಪುಗಳು ನಿಮ್ಮನ್ನು ಕುತ್ತಿಗೆ ಪಟ್ಟಿ ಹಿಡಿದು ಹೊರಗಡೆ ಹಾಕ್ತದೆ ತಂದೆ, ಪ್ರತಿ ಸಾರಿನೂ ಸಹ. ಅದಕ್ಕೋಸ್ಕರ ಕ್ಷಮೆ ಇರಲಿ ಅಪ್ಪ. ಈ ಲೋಕದಲ್ಲಿ ಒಬ್ಬ ತಂದೆ ತಾಯಿ ಏನನ್ನು ಕೋರ್ಕೊಳ್ತಿದ್ದಾರೋ ನೀವು ಅಷ್ಟನ್ನು ಮಾತ್ರ ಕೋರ್ಕೊಳ್ತಿದ್ದೀರಾ. ಈ ಲೋಕದಲ್ಲಿರುವಂತಹ ತಂದೆ ತಾಯಿ ಮಕ್ಕಳ ಮಧ್ಯೆ ಇರಬೇಕು ಅಂತ ಕೋರ್ಕೊಳ್ತಾರೆ, ನೀವು ಅಷ್ಟನ್ನೇ ಕೋರ್ಕೊಂಡ್ರಿ. ನಾನು ಕೈ ಚಾಚಿದ್ರೆ ನನ್ನ ಮಕ್ಕಳು ನನಗೆ ಕೊಡ್ತಾರ, ನಾನು ಕೊಟ್ಟಿದ್ದನ್ನು ಅಂತ ಹೇಳಿ ಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಪರೀಕ್ಷೆಯನ್ನು ಇಟ್ರಿ. ಇದನ್ನೆಲ್ಲ ನೋಡಿಕೊಂಡಿರುವಂತಹ ನಾವು ಪ್ರತಿಯೊಂದನ್ನೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೃದಯಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ನಿಮಗೋಸ್ಕರ ಏನು ಮಾಡಿದ್ರೂ ಸಹ, ಯಾವುದನ್ನು ಕೊಟ್ಟರೂ ಸಹ ಅದು ನಮ್ಮ ಸಮಯವನ್ನು ಕೊಡುವಂತಹದ್ದಾಗಿರ್ಬೋದು, ಅದು ನಮ್ಮ ಶಕ್ತಿಯನ್ನು ಕೊಡುವಂತಹದ್ದಾಗಿರ್ಬೋದು, ಅದು ನಮ್ಮ ಹತ್ರ ಇರುವಂಥ ಸೌಲಭ್ಯಗಳನ್ನು, ಸವಲತ್ತುಗಳನ್ನು ಕೊಡುವಂತಹದ್ದಾಗಿರ್ಬೋದು. ನಾವು ಕೊಡುವಂತಹ ಪ್ರತಿ ವಿಚಾರದಲ್ಲೂ ಸಹ ಈ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ಮಾಡಿದಂತಹ ಕೆಲಸವನ್ನು ನೆನಪಿಗೆ ತಂದುಕೊಂಡು, ನಾವು ಕೊಟ್ಟಾಗ ನೀವು ಎಷ್ಟು ಸಂತೋಷ ಪಡ್ತೀರಾ, ಎಷ್ಟು ಖುಷಿ ಪಡ್ತೀರಾ ಅನ್ನುವಂತಹದನ್ನು ಗ್ರಹಿಸಿ, ಗುರುತಿಸಿ, ಮನುಷ್ಯರಿಗೋಸ್ಕರ ಅಲ್ಲದೆ ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಕೊಡುವಂಥವರು, ಹಾಗೆ ನಮ್ಮ ಮಧ್ಯದಲ್ಲಿ ನಿಮಗೆ ಸ್ಥಾನ ಕೊಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಮುಂದಿನ ವಾರ ಇದರ ಬಗ್ಗೆ ಡೀಟೇಲ್ಡಾಗಿ ನಾವು ವಿವರಣೆಗೆ ಹೋಗಬೇಕಾದ್ರೆ ತಂದೆ, ನಮಗೆ ಬೇಕಾಗಿರುವಂಥ ಶಕ್ತಿಯನ್ನು, ಜ್ಞಾನವನ್ನು ಕೊಟ್ಟು ನಡೆಸಿ. 2ನೇ ಸಂದೇಶ ಕೊಡಲಿಕ್ಕೆ ಸಿದ್ಧವಾಗಿರುವಂತಹ ನಿನ್ನ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಸಾತ್ವಿಕತೆಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.